ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದಲ್ಲಿ ವಿಚಾರ ಮಾಡ್ತಿದ್ವಿ. ಅಲ್ಲಿ ಪಾಂಚಾಲ ನಗರದಲ್ಲಿ ದ್ರೌಪದಿಯ ಸ್ವಯಂವರದಲ್ಲಿ ದ್ರೌಪದಿಯನ್ನು ಗೆದ್ದು ತಿರುಗಿ ಮನೆಗೆ ಬರುವಂಥ ಕತೆ ಪ್ರಾರಂಭ ಆಗುತ್ತೆ. ಕುಂತಿಗೆ ಅರ್ಜುನನು ತಿರುಗಿ ಬಂದದ್ದನ್ನು ನೋಡಿ ತುಂಬ ಆನಂದ ಆಗುತ್ತೆ. ಈಗ ವೈಶಂಪಾಯನರು ಹೇಳ್ತಾ ಇದ್ದಾರೆ, ಜನ್ಮೇಜಯ, ಮಹಾನುಭಾವರಾದ ಭೀಮಾರ್ಜುನರು ದ್ರೌಪದಿಯಿಂದ ಅನುಸೃತರಾಗಿ ತಾವು ತಂಗಿದ್ದ ಕುಂಬಾರನ ಮನೆಯನ್ನು ಪ್ರವೇಶಿಸುತ್ತಿದ್ದಾಗಲೇ ಅಮ್ಮ ಎಂದು ಕುಂತಿಯನ್ನು ಕೂಗಿ, ನಾವಿಂದು ತಂದಿರುವ ಭಿಕ್ಷೆ ಇದಮ್ಮ ಎಂದು ಹೇಳುತ್ತಾ ಹೊಳಕ್ಕೆ ಹೊಕ್ಕರು. ಮಕ್ಕಳು ಅದುವರೆಗೂ ಬರಲಿಲ್ಲವೆಂಬ ಚಿಂತೆಯು ಕುಂತಿಯ ಮನಸ್ಸಿನಲ್ಲಿದ್ದಿತು. ಭೀಮಾರ್ಜುನರ ಧ್ವನಿಯನ್ನು ಕೇಳುತ್ತಲೇ ಸಂತಸಗೊಂಡ ಕುಂತಿಯು, ತಂದಿರುವ ಭಿಕ್ಷೆಯನ್ನು ಎಲ್ಲರೂ ಸೇರಿ ಹಂಚಿಕೊಂಡು ತಿನ್ನಿರಿ ಎಂದೆನ್ನುತ್ತಾ ಹೊರಗಣ ಅಂಗಣಕ್ಕೆ ಬಂದು ಭೀಮಾರ್ಜುನರ ಜೊತೆಯಲ್ಲಿದ್ದ ಕೃಷ್ಣೆಯನ್ನು ಕಂಡಳು. ಅವಳನ್ನು ನೋಡಿದ ನಂತರವೇ ಕುಂತಿಗೆ ಅಂದಿನದು ಹೆಣ್ಣಿನ ಭಿಕ್ಷೆ ಎಂಬುದರ ಅರಿವುಂಟಾಗಿ, ನಾನು ಎಂತಹ ಅನುಚಿತವಾದ ಮಾತುಗಳನ್ನಾಡಿಬಿಟ್ಟೆನು ಎಂದುಕೊಂಡಳು. ಮಹಾಮಾತೆಯಾದ ಕುಂತಿದೇವಿಯು ಧರ್ಮಭೀರುವಾಗಿದ್ದಳು. ತನ್ನ ಮಾತು ನಿಜವಾಗಬೇಕಾದರೆ ಪಾಂಡವರೈವರು ದ್ರೌಪದಿಯನ್ನು ಪರಿಣಯ ಮಾಡಿಕೊಳ್ಳಲೇಬೇಕು. ಆಗಿನ ಕಾಲದಲ್ಲಿ ಮಾತಿಗೆ ಅಷ್ಟೊಂದು ಬೆಲೆ ಕೊಡ್ತಾಯಿದ್ರು, ನಡೆದಂತೆ ನುಡಿ ಅಂತ. ಈಗ ಲೆಕ್ಕನೇ ಇಲ್ಲ, ಏನಾದರೂ ಹೇಳು. ಈಗ ನಿಜ ಹೇಳಿ ಮತ್ತೆ ನೆಕ್ಸ್ಟ್ ಸೆಕೆಂಡಲ್ಲಿ ಸುಳ್ಳು ಬೇಕಾದರೆ ಹೇಳ್ಬಿಡ್ತಾರೆ. ಮಾತಿಗೆ ಬೆಲೆನೇ ಇಲ್ಲ. ಈಗ ಅವ್ರ ತಾಯಿ ಅಂದ ಮಾತು ಸುಳ್ಳಾದರೆ ಆಕೆ ಚರಿತ್ರೆಯೇ ಕೆಟ್ಟೋಗುತ್ತೆ. ಅದನ್ನು ಯೋಚನೆ ಮಾಡ್ತಾರೆ ಮಕ್ಕಳು. ಅದನ್ನೇ ಕುಂತಿಯು ಬಹುವಾಗಿ ಚಿಂತಿಸತೊಡಗಿದಳು. ಕುಂತಿ ದೇವಿಯ ಮನಸ್ಸಿನ ಚಿಂತೆಯ ದ್ರೌಪದಿಗೆ ತಿಳಿಯುವ ಕಾರಣವಿರಲಿಲ್ಲ. ಮಹಾಶೂರನಾದ ಪತಿಯನ್ನು ಪಡೆದುದಕ್ಕಾಗಿ ದ್ರೌಪದಿಯು ಪ್ರಸನ್ನಚಿತ್ತಲಾಗಿದ್ದಳು. ಕುಂತಿಯು ದ್ರೌಪದಿಯ ಕೈ ಹಿಡಿದುಕೊಂಡು ಧರ್ಮಸ್ವರೂಪನಾದ ಧರ್ಮಜನ ಬಳಿಗೆ ಬಂದು ಹೇಳಿದಳು, ಮಗು, ಇವಳು ದ್ರುಪದರಾಜನ ಮಗಳು. ನಿನ್ನ ತಮ್ಮಂದಿರಾದ ಭೀಮಾರ್ಜುನರು ಇದೇ ಇಂದಿನ ಭಿಕ್ಷೆಯಮ್ಮ ಎಂದು ಹೇಳಿ ಇವಳನ್ನು ನನ್ನ ಬಳಿಗೆ ಕರೆತಂದರು. ತಂದಿರುವ ಭಿಕ್ಷೆಯೋ ಕನ್ಯಾ ಭಿಕ್ಷೆ ಎಂಬುದು ಮನೆಯ ಒಳಗಿದ್ದ ನನಗೆ ತಿಳಿಯದೆ ಇದ್ದುದರಿಂದ ನಿತ್ಯದ ಭಿಕ್ಷೆ ಎಂದೇ ಭಾವಿಸಿ ಎಲ್ಲರೂ ಸೇರಿ ಹಂಚಿಕೊಂಡು ತಿನ್ನಿರಿ ಎಂದು ಪ್ರಮಾದದಿಂದ ಹೇಳಿಬಿಟ್ಟೇನು. ಕುರುಪ್ರವೀರನೇ, ಈ ಸಮಯದಲ್ಲಿ ನಾನು ಹೇಳಿದ ಮಾತು ಸುಳ್ಳಾಗಕೂಡದು. ನಾನು ಹೇಳಿದಂತೆ ವರ್ತಿಸುವುದರಿಂದ ಪಾಂಚಾಲ ಪುತ್ರಿಗೂ ಅಧರ್ಮವೆಂಬುದು ಸೋಂಕಬಾರದು. ಇವಳು ಧರ್ಮಭ್ರಷ್ಟಲೂ ಆಗಬಾರದು. ಹೀಗಾಗಲು ಸಾಧ್ಯವೇ ಎಂಬುದನ್ನು ಪರಿಶೀಲಿಸಬೇಕಾಗಿದೆ. ಮಹಾಮೇಧಾವಿಯಾದ ನೃಪಶ್ರೇಷ್ಠನಾದ ಯುಧಿಷ್ಠರನು ತಾಯಿಯ ಮಾತುಗಳನ್ನು ಕೇಳಿ ಕ್ಷಣಕಾಲ ಯೋಚಿಸಿ ಕುಂತಿಯನ್ನು ಸಂತೈಸಿ ಅರ್ಜುನನಿಗೆ ಹೇಳಿದನು, ಪಾಲ್ಗುಣ, ನೀನು ವೀರ್ಯಶುಲ್ಕವನ್ನಿತ್ತು ಯಾಜ್ಞಸೇನೆಯನ್ನು ಪಡೆದಿರುವೆಯಾದ ಕಾರಣ ನೀನೇ ಇವಳನ್ನು ವಿವಾಹವಾಗುವುದು ಸೂಕ್ತವಾಗಿದೆ. ನಿನ್ನನ್ನು ಸೇರುವುದರಿಂದಲೇ ಇವಳು ವಿಶೇಷವಾಗಿ ಶೋಭಿಸುವಳು. ಆದುದರಿಂದ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ವಿವಾಹಾಗ್ನಿಯನ್ನು ಪ್ರತಿಷ್ಠಾಪಿಸಿ ಇವಳನ್ನು ಮದುವೆಯಾಗು ಅರ್ಜುನ ಅಂತ ಅರ್ಜುನನಿಗೆ ಹೇಳ್ತಾನೆ. ಅರ್ಜುನನಿಂದ ಒಡನೆ ಉತ್ತರ ಬಂತು, ಅಣ್ಣ, ನನ್ನನ್ನು ಅಧರ್ಮ ಕಾರ್ಯದಲ್ಲಿ ಪ್ರವರ್ತಿಸಲು ಪ್ರಚೋದನೆಯನ್ನು ಮಾಡಬೇಡ. ನಿನ್ನ ನಿರ್ದೇಶನವು ಧರ್ಮಸಮ್ಮತವೂ ಶಿಷ್ಟಸಮ್ಮತವೂ ಆಗಿರುವುದಿಲ್ಲ. ತಾಯಿಯ ಮಾತಿನಂತೆ ನೀನು ಮೊದಲು ಇವಳನ್ನು ಮದುವೆಯಾಗಬೇಕು. ಅನಂತರದಲ್ಲಿ ಭೀಮನು, ಅವನಾದ ಮೇಲೆ ನಾನಾದ ಮೇಲೆ ನಕುಲ, ಸಹದೇವರು ಯಥಾಕ್ರಮವಾಗಿ ದ್ರೌಪದಿಯನ್ನು ಮದುವೆಯಾಗುವುದು ಸೂಕ್ತವೆನಿಸುತ್ತದೆ. ನಾವು ನಾಲ್ವರು ಮತ್ತು ಈ ಕನ್ಯೆಯು ನಿನ್ನ ಆಜ್ಞಾನುವರ್ತಿಗಳಾಗಿರುವೆವು. ಇವೆಲ್ಲವನ್ನು ಸಂಪೂರ್ಣವಾಗಿ ಪರ್ಯಾಲೋಚಿಸಿ ಯಾವುದು ಯುಕ್ತವೋ, ಯಾವ ಕಾರ್ಯವೋ
ಹಿತವೆನಿಸುವುದೋ ಅಂತಹ ಕಾರ್ಯವನ್ನು ನಮಗೆ ನಿಯೋಜಿಸು. ನಾವು ಸರ್ವದಾ ನಿನ್ನ ಆಜ್ಞೆಯನ್ನು ಶಿರಸಾವಹಿಸಿ ನಡೆಸಲು ಸಿದ್ಧರಾಗಿರುವೆವು. ಭಕ್ತಿಭಾವ ಮತ್ತು ಸ್ನೇಹಭಾವಗಳಿಂದ ಕೂಡಿದ ಅರ್ಜುನನ ಮಾತುಗಳನ್ನು ಕೇಳಿ ಪಾಂಡವರ ಕಣ್ಣುಗಳು ದ್ರೌಪದಿಯೆಡೆಗೆ ಚಲಿಸಿದವು. ಸ್ತ್ರೀ ಸಹಜವಾದ ಲಜ್ಜೆಯಿಂದ ಕುಳಿತಿದ್ದ ದ್ರೌಪದಿಯು ಪಾಂಡವರ ಮಾತುಗಳನ್ನು ಕೇಳಿ ಕುತೂಹಲವಿಷ್ಟಳಾಗಿ ಯುಧಿಷ್ಠಿರಾದಿಗಳನ್ನು ಒರೆಗಣ್ಣಿನಿಂದ ನೋಡಿದಳು. ಪಾಂಡವರೈವರ ದೃಷ್ಟಿಗಳು ದ್ರೌಪದಿಯ ಕಟಾಕ್ಷ ವೀಕ್ಷಣೆಯೊಡನೆ ಕ್ಷಣಕಾಲ ಸೇರಿಕೊಂಡವು. ಆ ನಿಮಿಷದಲ್ಲಿ ಅವರ ಮನಸ್ಸಿನಲ್ಲುಂಟಾದ ಪ್ರೇಮಭಾವದ ಉದ್ರೇಕವನ್ನು ವರ್ಣಿಸಲು ಸಾಧ್ಯವೇ ಇಲ್ಲ. ದ್ರೌಪದಿಯು ಐವರ ಮೇಲೆಯೂ ಒಂದೊಂದು ಬಾರಿ ಕಾಮಬಾಣದಂತಿದ್ದ ಕಟಾಕ್ಷ ವೀಕ್ಷಣೆಯನ್ನು ಬೀರಿ ಅವರೈವರ ಸೌಂದರ್ಯದ ಸೊಬಗನ್ನು ಮನಸ್ಸಿನಲ್ಲಿಯೇ ಅನುಭವಿಸುತ್ತಾ ಕುಳಿತಳು. ಕ್ಷಣಿಕವಾದ ಆದರೂ ಮಹತ್ವಪೂರ್ಣವಾದ ಪರಸ್ಪರ ದೃಕ್ಪಥಗಳ ಸಮಾಗಮವು ತಪ್ಪಿದೊಡನೆ ಪಾಂಡವರು ತಮ್ಮಲ್ಲಿಯೇ ಒಬ್ಬರನ್ನೊಬ್ಬರು ವೀಕ್ಷಿಸಿ ಎಲ್ಲರ ಮನೋಭಾವಗಳನ್ನು ಎಲ್ಲರೂ ಅರಿತವರಾಗಿ ದ್ರೌಪದಿಯನ್ನೇ ಚಿಂತಿಸುತ್ತಾ ಕುಳಿತರು. ದ್ರೌಪದಿಯ ಕಟಾಕ್ಷ ವೀಕ್ಷಣೆ ಎಂಬ ಮನ್ಮಥ ಬಾಣಗಳ ಆಘಾತವು ಪಾಂಡವರ ಶರೀರವನ್ನು ಕ್ಷತ ಮಾಡದೆಯೇ ಹೃದಯದೊಳಗೆ ಪ್ರವೇಶಿಸಿ ಅಲ್ಲಿದ್ದ ಶುಭ್ರವಾಗಿದ್ದ ಸತ್ವಗುಣವನ್ನು ಕೆಂಪಾಗಿ ಮಾಡಿಬಿಟ್ಟಿತು. ನಿಜ ಪಾಂಚಾಲಿಯ ರೂಪವು ಹಾಗೆಯೇ ಇದ್ದಿತು. ಪಾಂಚಾಲಿಯ ಕಮನೀಯವಾದ ರೂಪ ಮತ್ತು ಸೌಂದರ್ಯಗಳು ಬ್ರಹ್ಮನು ತನ್ನ ಕೈಗಳಿಂದಲೇ ರಚಿಸಿದಂತಿತ್ತು. ಪಾಂಡವರು ಮಾತ್ರವಲ್ಲ, ಸಕಲ ಪ್ರಾಣಿಗಳು ದ್ರೌಪದಿಯ ಸೌಂದರ್ಯವನ್ನು ನೋಡಿ ಮುಗ್ಧವಾಗುತ್ತಿದ್ದವು. ಯುಧಿಷ್ಠಿರನು ತನ್ನ ಅನುಜರ ಮಾನಸಿಕ ಪರಿಸ್ಥಿತಿಯನ್ನು ತಿಳಿದನು. ಕೃಷ್ಣ ದ್ವೈಪಾಯನರು ಹೇಳಿದ್ದ ಮಾತುಗಳು ಸ್ಮರಣೆಗೆ ಬಂದವು. ಮುಂಚೆನೇ ವ್ಯಾಸ ಭಗವಾನರು ಹೇಳಿಬಿಟ್ಟಿರ್ತಾರೆ, ನಿಮ್ಮ ಸಲುವಾಗಿ ಹುಟ್ಟಿದಳೆ ದ್ರೌಪದಿ, 5 ಸತಿ ನನಗೆ ಗಂಡ ಬೇಕು ಅಂತ 5 ಸತಿ ಅಂದಿದ್ದಕ್ಕೆ ಪೂರ್ವ ಜನ್ಮದಲ್ಲಿ 5 ಜನರ ಜೊತೆ ಮದುವೆ ಆಗುತ್ತೆ ನಿನಗೆ ಬರೋ ಜನ್ಮದಲ್ಲಿ ಅಂತ ವರ ಕೊಟ್ಬಿಟ್ಟಿರ್ತಾನೆ ಈಶ್ವರ. ಆ ವರದ ಪ್ರಭಾವದಿಂದ ಇವಾಗ ಹಿಂಗೆ 5 ಜನರನ್ನು ನೀವು 5 ಈಕೆನ ಮದುವೆ ಮಾಡ್ಕೋಬೇಕು ಅನ್ನೋದು ಮುಂಚೆನೇ ವ್ಯಾಸ ಭಗವಾನರು ದಾರಿಯಲ್ಲಿ ಹೇಳಿಬಿಟ್ಟಿದ್ರು. ಆ ಸನ್ನಿವೇಶದಲ್ಲಿ ದ್ರೌಪದಿಯು ತಮ್ಮ 5ರಲ್ಲಿ ಒಬ್ಬನನ್ನು ವರಿಸಿದರೆ ಪರಸ್ಪರ ಕಲಹಕ್ಕೆ ಕಾರಣವಾಗುವುದೆಂಬ ಭಯವೂ ಉಂಟಾಯಿತು. ಒಡನೆಯೇ ಅನುಜರೊಡನೆ ಹೇಳಿದನು, ಶುಭಾಂಗಿಯಾದ ಈ ದ್ರೌಪದಿಯು ನಮ್ಮ 5ರ ಪತ್ನಿಯೂ ಆಗುವಳು. ಅಣ್ಣನು ಹೇಳಿದ ಮಾತನ್ನು ಕೇಳಿ ಮಹಾಪರಾಕ್ರಮಿಗಳಾದ ಪಾಂಡುವಿನ ಇತರ 4 ಮಕ್ಕಳು ಯುಧಿಷ್ಠಿರನು ಹೇಳಿದ ಮಾತಿನ ಅರ್ಥವನ್ನು ಮನಸ್ಸಿನಲ್ಲಿಯೇ ಸ್ಮರಿಸುತ್ತಾ ಏನೊಂದನ್ನು ಮಾತನಾಡದೆ ಕುಳಿತಿದ್ದರು. ಇತ್ತಲಾಗಿ ಶ್ರೀಕೃಷ್ಣನು ಬಲರಾಮನಿಂದೊಡಗೂಡಿ ಕುರು ಪ್ರವೀರರಾದ ಪಾಂಡವರನ್ನು ಕಂಡುಹಿಡಿಯಬೇಕೆಂಬ ಆಶಯದಿಂದ ಪುರುಷ ಪ್ರವೀರರಾದ ಪಾಂಡವರು ತಂಗಿದ್ದ ಕುಂಬಾರನ ಮನೆಗೆ ಆಗಮಿಸಿದನು. ಜಗನ್ನಾಟಕ ಸೂತ್ರಧಾರಿ ಬಂದುಬಿಟ್ಟ ಮೇಲೆ ನನ್ನ ನಾಟಕ ಫುಲ್ ಆಗಿಬಿಡುತ್ತೆ. ಇನ್ನು ಮನೆಯನ್ನು ಪ್ರವೇಶಿಸುತ್ತಲೇ ಬಲರಾಮ ಸಹಿತನಾದ ಶ್ರೀಕೃಷ್ಣನು ದಪ್ಪವಾಗಿಯೂ ದೀರ್ಘವಾಗಿಯೂ ಇದ್ದ ತೋಳುಗಳಿಂದ ಕೂಡಿರುವ ಅಜಾತಶತ್ರುವು ಅಲ್ಲಿ ಕುಳಿತಿರುವುದನ್ನು, ಅವನ ಸುತ್ತಲೂ ಯಜ್ಞೇಶ್ವರನಿಗೆ ಸದೃಶವಾದ ತೇಜಸ್ಸಿನಿಂದ ಬೆಳಗುತ್ತಿದ್ದ ಅವನ 4 ತಮ್ಮಂದಿರು ಕುಳಿತಿರುವುದನ್ನು ನೋಡಿದನು. ಶ್ರೀಕೃಷ್ಣನ ಆನಂದಕ್ಕೆ ಪಾರವೇ ಇಲ್ಲವಾಯಿತು. ಒಡನೆಯೇ ವಾಸುದೇವನು ಕುಂತಿಪುತ್ರನ ಸಮೀಪಕ್ಕೆ ಹೋಗಿ ಧರ್ಮಾತ್ಮರಲ್ಲಿ ಶ್ರೇಷ್ಠನಾದ ಯುಧಿಷ್ಠಿರನನ್ನು ಕುರಿತು ಕೃಷ್ಣೋಹಂ, ನಾನು ಕೃಷ್ಣನು ಎಂದು ಹೇಳುತ್ತಾ ಅಜಮೀಢ ವಂಶೀಯನಾದ ಯುಧಿಷ್ಠಿರಾಜನ 2 ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿದನು. ಶ್ರೀಕೃಷ್ಣ ಯುಧಿಷ್ಠಿರನಿಗೆ ನಮಸ್ಕಾರ, ಯಾಕಂದರೆ ವಯಸ್ಸಿನಲ್ಲಿ ದೊಡ್ಡವನು ಯುಧಿಷ್ಠಿರ. ಅರ್ಜುನ ಮತ್ತು ಕೃಷ್ಣ ಒಂದೇ ವಯಸ್ಸಿನವರಾಗಿರ್ತಾರೆ. ಭೀಮ ಮತ್ತು ಯುಧಿಷ್ಠಿರ ಕೃಷ್ಣನಿಗಿಂತ ದೊಡ್ಡವರಾಗಿರ್ತಾರೆ. ಆಗ ಸಂಸ್ಕಾರ ಸನಾತನ ಧರ್ಮ, ಅವ್ರಿಗಿಂತ ದೊಡ್ಡವರಿಗೆ ನಮಸ್ಕಾರ ಮಾಡೋದು ಅಂತ. ಕೃಷ್ಣನನ್ನು ಸರಿಸಿ ಬಲರಾಮನು ಯುಧಿಷ್ಠಿರನಿಗೆ ಅಭಿವಾದನ ಮಾಡಿದನು. ಪಾಂಡವರೆಲ್ಲರೂ ಬಲರಾಮ ಶ್ರೀಕೃಷ್ಣರನ್ನು ನೋಡಿ ಅತ್ಯಂತ ಪ್ರಸನ್ನರಾದರು. ರಾಮಕೃಷ್ಣರು ಸೋದರತ್ತೆಯಾದ ಕುಂತಿಯ ಕಾಲುಗಳನ್ನು ಮುಟ್ಟಿ ನಮಿಸಿದರು. ಪರಸ್ಪರ ಸಮಾಗಮದಿಂದ ಸಕಲರೂ ಸಂತೋಷಭರಿತರಾದರು. ಯುಧಿಷ್ಠಿರನು ಶ್ರೀಕೃಷ್ಣನು ಯೋಗಕ್ಷೇಮಗಳನ್ನು ವಿಚಾರಿಸಿದ ನಂತರ ವಿಸ್ಮಿತ ಮುಖಭಾವದಿಂದ ಶ್ರೀಕೃಷ್ಣನನ್ನು ಕೇಳಿದನು, ವಾಸುದೇವ, ಬ್ರಾಹ್ಮಣ ವೇಷದಲ್ಲಿರುವ ನಮ್ಮನ್ನು ಕಂಡುಹಿಡಿಯಲು ನಿನಗೆ ಹೇಗೆ ಸಾಧ್ಯವಾಯಿತು?
ಶ್ರೀಕೃಷ್ಣನು ಮಂದಹಾಸದಿಂದ ಉತ್ತರಿಸಿದನು. ಇನ್ನು ಇವರು ಯಾರು? ಶ್ರೀಕೃಷ್ಣ ಪರಮಾತ್ಮ ಸಾಕ್ಷಾತ್ ಪರಮಾತ್ಮನನ್ನು ವಿಷಯ ಗೊತ್ತಿರೋದಿಲ್ಲ. ವಿಶ್ವರೂಪ ದರ್ಶನವನ್ನು ತೋರಿಸಿದ ಮೇಲೇ ಕೃಷ್ಣನಿಗೆ ಪೂರ್ತಿ ರೂಪದಲ್ಲಿ ನಂಬಿಕೆ ಬಂದಿದ್ದು. ಓಹೋ, ಸೃಷ್ಟಿಕರ್ತ ಈತನೇ, ಸರ್ವ ಸಕಲ ನಿರ್ಗುಣ ನಿರಾಕಾರ ಸ್ವರೂಪನಾದ ಪರಮಾತ್ಮನು ಇವನೇ ಆಗಿದ್ದಾನೆ, ಅದೇ ಈಗ ಅವತಾರ ಬಂದಿದೆ ಅಂತ ಅರ್ಜುನನಿಗೆ ಆವಾಗ ಗೊತ್ತಾಗುತ್ತೆ. ಅಲ್ಲಿ ತನಕ ನಮ್ಮ ಭಾವ ಅಂದ್ಕೊಂಡೇ ಇರ್ತಾರೆ ಕೃಷ್ಣ ಪರಮಾತ್ಮನ. ಭೀಷ್ಮನಿಗೆ ಗೊತ್ತಿರುತ್ತೆ. ಯುಧಿಷ್ಠಿರ ಬೆಂಕಿಗೆ ಬೂದಿ ಮುಚ್ಚಿದರೂ ಸಹಜವಾದ ದಾಹಶಕ್ತಿಯಿಂದ ಬೆಂಕಿಯು ಅರಿವಾಗುವುದಲ್ಲವೇ? ಸ್ವಯಂವರ ಮಂಟಪದಲ್ಲಿ ತೋರಿದ ಪರಾಕ್ರಮವನ್ನು ಪಾಂಡುಸುತರಲ್ಲದೆ ಮತ್ಯಾರು ತಾನೇ ತೋರಿಸಬಲ್ಲರು? ಅದೃಷ್ಟ ವಿಶೇಷದಿಂದ ನೀವೆಲ್ಲರೂ ಜತುಗೃಹದಿಂದ ಪಾರಾದಿರಿ. ಅದೃಷ್ಟದ ಕಾರಣದಿಂದಲೇ ದುರ್ಯೋಧನನು ನನ್ನ ಅಮಾತ್ಯರೊಡನೆ ಮಾಡಿದ ಕುತಂತ್ರಗಳೆಲ್ಲವೂ ನಿಷ್ಫಲವಾದವು. ನನ್ನ ಅಂತಃಕರಣದಲ್ಲಿರುವ ಎಲ್ಲ ಶುಭಾಶಂಸನೆಗಳು ನಿಮಗೆ ಲಭಿಸಲಿ. ಪ್ರಜ್ವಲಿಸುವ ಅಗ್ನಿಯಂತೆ ನೀವು ಅಭಿವೃದ್ಧಿ ಹೊಂದಿರಿ. ನಾವಿನ್ನು ನಮ್ಮ ಬಿಡಾರಕ್ಕೆ ಹೋಗಿ ಬರುವೆವು. ನೀವ್ಯಾರೆಂಬುದು ಈಗಲೇ ಇತರ ರಾಜಕುಮಾರರಿಗೆ ತಿಳಿಯಬಾರದು. ಅಪಾರ ಮಹಿಮನಾದ ನಾಶವಿಲ್ಲದಂತಹ ಕಾಂತಿಯುಳ್ಳ ಶ್ರೀಕೃಷ್ಣನು ಹೀಗೆ ಹೇಳಿ ಯುಧಿಷ್ಠಿರನ ಅನುಜ್ಞೆಯನ್ನು ಪಡೆದು ಅಣ್ಣನಾದ ಬಲರಾಮನೊಡನೆ ತನ್ನ ಬಿಡಾರಕ್ಕೆ ಹೊರಟು ಹೋದನು. ಜನಮೇಜಯ ಭೀಮಾರ್ಜುನರನ್ನು ಅನುಸರಿಸಿ ಕೃಷ್ಣೆಯು ಸಮಾಜವಾಟಿದಿಂದ ಹೊರಟು ಬಿಟ್ಟವಳಲ್ಲವೇ? ದೃಷ್ಟದ್ಯುಮ್ನನಿಗೆ ತನ್ನ ತಂಗಿಯ ಕೈ ಹಿಡಿದವರು ಯಾರೆಂಬ ವಿಷಯವನ್ನು ತಿಳಿಯಬೇಕೆಂಬ ಕುತೂಹಲ ಉಂಟಾಯಿತು. ಮತ್ತು ತಂಗಿ ನನಗೆ ಬಿಟ್ಬಿಡ್ತಾರೇನು, ಯಾರು ಇವರು ಅಂತ ತಿಳ್ಕೊಳ್ಳೋ ಕುತೂಹಲ ಇರುತ್ತಲ್ಲ. ಬ್ರಾಹ್ಮಣನೊಬ್ಬನು ಕ್ಷತ್ರಿಯರಿಂದಲೂ ಅಸಾಧ್ಯವೆನಿಸಿದ್ದ ಸ್ಪರ್ಧೆಯಲ್ಲಿ ಗೆದ್ದು ಕೃಷ್ಣೆಯನ್ನು ಪಡೆದನೆಂಬುದು ಸರ್ವವಿದಿತವಾಗಿದ್ದರೂ ಅನೇಕರ ಮನಸ್ಸಿನಲ್ಲಿ ಪಣವನ್ನು ಗೆದ್ದವನು ನಿಶ್ಚಯವಾಗಿಯೂ ಬ್ರಾಹ್ಮಣನೇ ಎಂಬ ಸಂಶಯವು ಇದ್ದೇ ಇದ್ದಿತು. ದೃಷ್ಟದ್ಯುಮ್ನನು ತನ್ನ ಹಿಂದೆಯೇ ಬರುತ್ತಿದ್ದ ರಾಜಭಟರಿಗೆ ಸುತ್ತಲೂ ಗಮನಿಸುತ್ತಿರುವಂತೆ ಆಜ್ಞಾಪಿಸಿ ತಾನೂ ಪಾಂಡವರಿಗೆ ಕಾಣದಂತೆ ಕುಂಬಾರನ ಮರೆಯಲ್ಲಿ ನಿಂತು ಒಳಗೆ ನಡೆಯುವ ವಿದ್ಯಮಾನಗಳೆಲ್ಲವನ್ನೂ ಪರಿಶೀಲಿಸುತ್ತಿದ್ದನು. ಅವನು ಮಾರುವೇಷ ಹಾಕೊಂಡು ಬಂದುಬಿಟ್ಟಿದ್ದಾನೆ, ಅಣ್ಣ ಕೂಡ. ನೋಡೋಣ ಯಾರಿವರು ಅಂತ. ಸಾಯಂಕಾಲವಾಗುತ್ತಲೇ ಮಹಾನುಭಾವರಾದ ಪರಾಕ್ರಮಿಗಳಾದ ಶತ್ರುಮರ್ದನರಾದ ಭೀಮಸೇನಾರ್ಜುನರ ನಕುಲ ಸಹದೇವರು ಭಿಕ್ಷಾಟನೆಯನ್ನು ಮಾಡಿಕೊಂಡು ಬಂದು ತಂದಿದ್ದ ಭಿಕ್ಷೆಯನ್ನು ಅಗ್ರಜನಾದ ಯುಧಿಷ್ಠಿರನಿಗೆ ಒಪ್ಪಿಸಿದರು. ಅನಂತರದಲ್ಲಿ ಉದಾರ ಹೃದಯಳಾದ ಕುಂತಿಯು ದ್ರೌಪದಿಯನ್ನು ಕುರಿತು ಸಮಯೋಚಿತವಾದ ಈ ಮಾತುಗಳನ್ನು ಹೇಳಿದಳು. ಶುಭಾಂಗಿಯೇ, ಇವರು ತಂದಿಟ್ಟಿರುವ ಭಿಕ್ಷಾನ್ನವನ್ನೆಲ್ಲ ಒಟ್ಟಾಗಿ ಸೇರಿಸು. ಅನಂತರದಲ್ಲಿ ದೇವತೆಗಳಿಗೆ ಬಳಿ ಇಡು. ಬ್ರಾಹ್ಮಣರಿಗೆ ಭಿಕ್ಷೆಯನ್ನು ನೀಡು. ಮತ್ತಾರಾದರೂ ಅತಿಥಿಗಳು ಬಂದು ಊಟ ಮಾಡಲು ಇಚ್ಛಿಸಿದರೆ ಅವರಿಗೆ ಭೋಜನ ಮಾಡಿಸು. ಇದು ಅಡುಗೆ ಮಾಡೋದಕ್ಕೆ ಮುಂಚೆ ಇವು ಮೂರು ನೋಡಬೇಕು. ಸುಮ್ಮನೆ ನಮ್ಮ ಸ್ವಾರ್ಥಕ್ಕೆ ನಾವು ಮಾಡಿಕೊಂಡು ತಿಂದ್ರೆಗನ ಪಾಪವನ್ನೇ ತಿಂತೀವಿ ಅಂತ ಕರ್ಮಯೋಗ ಹೇಳುತ್ತೆ ಭಗವದ್ಗೀತೆಯಲ್ಲಿ. ಇವೆಲ್ಲವೂ ಆದ ನಂತರ ಉಳಿದ ಭಿಕ್ಷೆಯನ್ನು 2 ಭಾಗಗಳನ್ನಾಗಿ ಮಾಡಿ ಅದರಲ್ಲಿ ಒಂದು ಭಾಗವನ್ನು ಮದಗಜದಂತೆ ಪುಷ್ಟನಾಗಿಯೂ ಸುಂದರಕಾಯನಾಗಿಯೂ ಗೌರವಾಂಗನಾಗಿಯೂ ಇರುವ ನನ್ನ 2ನೇ ಮಗನಿಗೆ ಕೊಡು. ಇವನು ಯಾವಾಗಲೂ ಹೆಚ್ಚಾಗಿ ಊಟ ಮಾಡುವನು. ಉಳಿದ ಭಾಗವನ್ನು 6 ಭಾಗಗಳನ್ನಾಗಿ ಮಾಡು. ಅದನ್ನು ನಾವು 6 ಮಂದಿಯೂ ತೆಗೆದುಕೊಳ್ಳೋಣ. ಅತ್ತೆಯಾದ ಕುಂತಿಯ ಮಾತಿನಂತೆ ಪ್ರಹೃಷ್ಟಲಾದ ದ್ರೌಪದಿಯು ಭಿಕ್ಷೆಯನ್ನು ವಿಭಾಗಿಸಿ ಎಲ್ಲರಿಗೂ ಹಂಚಿದಳು. ರಾಜಕುಮಾರಿಯಾದ ತಾನು ಭಿಕ್ಷಾನ್ನವನ್ನು ಊಟ ಮಾಡಬೇಕಾಯಿತಲ್ಲ ಎಂಬ ವ್ಯಾಕುಲ ಲೇಷವಾದರೂ ಅವಳಿಗೆ ಉಂಟಾಗಲಿಲ್ಲ. ಅತ್ತೆಯು ಹೇಳಿದ ಕಾರ್ಯವನ್ನು ನಗುನಗುತ್ತಲೇ ಮಾಡಿದಳು. ಅಂಥ ಸೊಸೆ ಸಿಗಬೇಕಲ್ಲ. ಕೃಷ್ಣೆ ಇತ್ತ ಅನ್ನವನ್ನು ಯುಧಿಷ್ಠಿರಾದಿಗಳೆಲ್ಲರೂ ಭೋಜನ ಮಾಡಿದರು. ಭೋಜನಾನಂತರ ಸಹದೇವನು ಎಲ್ಲರಿಗೂ ದರ್ಬೆಯ ಹಾಸಿಗೆಯನ್ನು ಹಾಸಿದನು. ದರ್ಬೆಯ ಹಾಸಿಗೆಯ ಮೇಲೆ ತಮ್ಮ ತಮ್ಮ ಕೃಷ್ಣಾರ್ಜುನಗಳನ್ನು ಹಾಸಿ ಯುಧಿಷ್ಠಿರ, ಭೀಮಾರ್ಜುನ, ನಕುಲ, ಸಹದೇವರು ಮಲಗಿ ನಿದ್ರಿಸಿದರು. ಅವರೆಲ್ಲರೂ ದಕ್ಷಿಣ ದಿಕ್ಕಿಗೆ ತಲೆ ಮಾಡಿ ಮಲಗಿದ್ದರು. ಕುಂತಿಯು ಅವರ ತಲೆಯ ಮೇಲ್ಭಾಗದಲ್ಲಿಯೂ ಕೃಷ್ಣೆಯು ಅವರ ಪಾದಗಳ ಕಡೆಯೂ ಮಲಗಿದರು. ಮುಂಚೆ ಹಂಗೆ ಮರ್ಯಾದೆ ಇತ್ತು. ಗಂಡ ಯಾವ ಕಡೆ ಮಲಗಿರ್ತಾನೆ ತಲೆ ಕಡೆ ಮಲಗೋದಿಲ್ಲ, ಪಾದದ ಹತ್ರನೇ ಮಲಗ್ತಾ ಇದ್ದರು. ಆ ಭಾವನೆ ಇತ್ತು. ಯುಧಿಷ್ಠಿರಾದಿಗಳ ಕಾಲಿಗೆ ದಿಂಬಿನ ರೀತಿಯಲ್ಲಿ ದರ್ಬೆಯ ಹಾಸಿಗೆಯ ಮೇಲೆ
ಮಲಗಿದ್ದಕ್ಕಾಗಿ ದ್ರೌಪದಿಯು ಮನಸ್ಸಿನಲ್ಲೂ ದುಃಖಿಸಲಿಲ್ಲ ಮತ್ತು ಕುರುಪುಂಗವರ ವಿಷಯದಲ್ಲಿ ತಾತ್ಸಾರ ಭಾವವನ್ನು ಹೊಂದಲಿಲ್ಲ. ಯುಧಿಷ್ಠಿರಾದಿಗಳು ಆಗ ಸೈನ್ಯವನ್ನು ಕಟ್ಟುವ ರೀತಿ, ದಿವ್ಯಾಸ್ತ್ರಗಳ ಆರೋಪ ಉಪಸಂಹಾರಗಳು, ರಥತುರಗ ಗಜ ಪದಾತಿಗಳು, ಕತ್ತಿ ಗದೆ ಗಂಡು ಗೊಡಲಿಗಳು ಇವುಗಳ ವಿಷಯವಾಗಿಯೇ ನಿದ್ದೆಯು ಬರುವವರೆಗೂ ಮಾತನಾಡಿಕೊಳ್ಳುತ್ತಿದ್ದರು. ಇನ್ನು ಯುದ್ಧ ಮಾಡೋರು ಕ್ಷತ್ರಿಯರು ಅವ್ರಿಗೆ ಏನಿರುತ್ತೆ ಮಾತಾಡ್ಕೊಳ್ಳೋದಕ್ಕೆ, ಬರೀ ಕತ್ತಿಗಳು ಅದು ಇದು ಬಗ್ಗೆ ಯುದ್ಧದ ಬಗ್ಗೆನೇ ಮಾತಾಡಿಕೊಂಡು ಮತ್ತೆ ಮಲ್ಕೊಂಡ್ರಂತೆ. ಆ ವಿಷಯಗಳೆಲ್ಲವನ್ನು ಮರೆಯಲ್ಲಿ ನಿಂತಿದ್ದ ದೃಷ್ಟದ್ಯುಮ್ನನು ಆಲಿಸಿ ಕೇಳಿದನು. ಇತರ ಬ್ರಾಹ್ಮಣ ಕುಮಾರರೊಡನೆ ರಾಜಕುಮಾರಿಯಾದ ದ್ರೌಪದಿಯು ದರ್ಬೆಯ ಹಾಸಿಗೆಯ ಮೇಲೆ ಮಲಗಿರುವುದನ್ನು ನೋಡಿದನು. ಬೆಳಗಾಗುತ್ತಲೇ ದೃಷ್ಟದ್ಯುಮ್ನನು ಬಚ್ಚಿಟ್ಟುಕೊಂಡಿದ್ದ ಸ್ಥಳದಿಂದ ಹೊರಕ್ಕೆ ಬಂದು ಅರಮನೆಗೆ ಹೋಗಿ ತಾನು ಹಿಂದಿನ ರಾತ್ರಿ ಕುಂಬಾರನ ಮನೆಯಲ್ಲಿ ಕಂಡು ಕೇಳಿದ ಸಮಾಚಾರವನ್ನು ವಿಶದವಾಗಿ ತಿಳಿಸಲು ತಂದೆಯ ಬಳಿಗೆ ಹೋದನು. ದೃಪದನು ಬ್ರಾಹ್ಮಣ ವೇಷದಲ್ಲಿದ್ದವನು ಯಾರೆಂಬುದನ್ನು ತಿಳಿಯಲು ಸಾಧ್ಯವಾಗದೆ ಬಹಳ ಖಿನ್ನನಾಗಿದ್ದನು. ಮಗನನ್ನು ಕಂಡೊಡನೆಯೇ ದೃಪದನು ಕಾತರನಾಗಿ ಕೇಳಿದನು, ದೃಷ್ಟದ್ಯುಮ್ನ, ಕೃಷ್ಣೆಯು ಎಲ್ಲಿ ಹೋದಳು? ಅವಳನ್ನು ಕರೆದೊಯ್ದವರು ಯಾರು? ನೀಚ ವರ್ಣದವರಾಗಲಿ ಹೀನ ಕುಲದವರಾಗಲಿ ನನ್ನ ಮಗಳ ಕೈ ಹಿಡಿದು ಅವರ ಪಂಕಭೂಯಿಷ್ಠವಾದ ಪಾದವನ್ನು ನನ್ನ ತಲೆಯ ಮೇಲಿಟ್ಟಿರಲಿಲ್ಲ ತಾನೇ? ಪವಿತ್ರವಾದ ಸ್ವಯಂವರ ಮಾಲೆಯು ಸ್ಮಶಾನದಲ್ಲಿ ಬೀಳಲಿಲ್ಲವೆಂದು ಭಾವಿಸಲೇ? ಮಗು, ಸತ್ಕುಲ ಪ್ರಸೂತನಾದ ಕ್ಷತ್ರಿಯನಾಗಲಿ ನಮಗಿಂತಲೂ ಉತ್ತಮ ವರ್ಣದವನಾದ ಬ್ರಾಹ್ಮಣನಾಗಲಿ ನನ್ನ ಮಗಳ ಕೈ ಹಿಡಿದಿರುವನೇ? ನಿನ್ನ ವರ್ಣದವನೊಬ್ಬನು ರಾಜಪುತ್ರಿಯಾದ ಕೃಷ್ಣೆಯನ್ನು ಸ್ಪರ್ಶ ಮಾಡಿ ತನ್ಮೂಲಕವಾಗಿ ತನ್ನ ಎಡಗಾಲನ್ನು ನನ್ನ ತಲೆಯ ಮೇಲಿಟ್ಟಿಲ್ಲ ತಾನೇ? ನನ್ನ ಮಗಳು ಪಾರ್ಥನನ್ನೇ ವರಿಸಿದಳೆಂದು ತಿಳಿದರೆ ನನಗೆ ನಿಶ್ಚಯವಾಗಿಯೂ ಅಮಿತಾನಂದವಾಗುವುದು. ಮಗು, ಆದುದರಿಂದ ನನ್ನ ಮಗಳು ಯಾರನ್ನು ವರಿಸುವಳೆಂಬುದನ್ನು ಸ್ಪಷ್ಟವಾಗಿ ಹೇಳು. ಕುರುಪ್ರವೀರರಾದ ವಿಚಿತ್ರ ವೀರ್ಯನ ಮೊಮ್ಮಕ್ಕಳಿನ್ನೂ ಬದುಕಿರುವರೇ? ಕುಂತಿಯ ಮಕ್ಕಳಲ್ಲಿ ಕನಿಷ್ಠನಾದ ಅರ್ಜುನನೇ ನಾನಿಟ್ಟಿದ್ದ ಮಹಾಧನುಸ್ಸನ್ನು ಮೇಲೆತ್ತಿ ಇದರಿಂದ ಅಭೇದ್ಯವಾದ ಲಕ್ಷ್ಯವನ್ನು ಭೇದಿಸಿದನೇ? ದ್ರೌಪದನಿಗೆ ಯಾಕಂದರೆ ವ್ಯಾಸ ಭಗವಾನರು ಮುಂಚೆನೇ ಮಾತು ಕೊಟ್ಟಿರ್ತಾರೆ, ಅರ್ಜುನನೇ ದ್ರೌಪದಿಯನ್ನು ಮದುವೆ ಮಾಡ್ಕೊತಾನೆ ಅಂದ್ಬಿಟ್ಟು. ಅದಕ್ಕೆ ಅದು 100% ಅರ್ಜುನನೇ ಆಗಿರಬೇಕು ಅನ್ನೋದು ಅವ್ರ ನಂಬಿಕೆ. ಹಂಗೆ ಇನ್ನೂ ಮಗಳ ವಿಷಯದಲ್ಲೆಲ್ಲ ಸ್ಪಷ್ಟವಾಗಿ ಇನ್ನೂ ಸ್ಪಷ್ಟತೆ ಸಿಗ್ತಾ ಇಲ್ಲ ಅವ್ರಿಗೆ. ಜನ್ಮೇಜಯ, ದೃಪದನು ಅತ್ಯಂತ ಕಾತರದಿಂದ ದೃಷ್ಟದ್ಯುಮ್ನನನ್ನು ಈ ರೀತಿಯಲ್ಲಿ ಪ್ರಶ್ನಿಸಲಾಗಿ, ಸೋಮಕಶಿ ರೋಮನಿಯಾದ ರಾಜಪುತ್ರನಾದ ದೃಷ್ಟದ್ಯುಮ್ನನು ದ್ರೌಪದಿಯು ಯಾರಿಗೆ ಸೇರಿದಳೆಂಬ ವಿಷಯವು ತಿಳಿದುದರಿಂದ ಬಹಳ ಹರ್ಷಾನ್ವಿತನಾಗಿ ಕುಂಬಾರನ ಮನೆಯಲ್ಲಿ ನಡೆದ ವೃತ್ತಾಂತವನ್ನು, ಕೃಷ್ಣೆಯು ಯಾರ ಸಂಗಡ ಹೋದಳೆಂಬುದನ್ನು ದೃಪದ ರಾಜನಿಗೆ ವಿಶದವಾಗಿ ತಿಳಿಸಿದನು. ತಂದೆಯೇ, ಯಾವನು ಯುವಕನಾಗಿದ್ದನೋ, ವಿಶಾಲವಾದ ಮತ್ತು ಕೆಂಪಾದ ಕಣ್ಣುಗಳಿಂದ ಕೂಡಿದ್ದನೋ, ಕೃಷ್ಣಾರ್ಜುನವನ್ನು ಧರಿಸಿದ್ದನೋ, ದೇವತೆಗಳಿಗೆ ಸಮಾನವಾದ ರೂಪಿನಿಂದ ಪರಿಶೋಭಿಸುತ್ತಿದ್ದನೋ, ಯಾವನು ಮಹಾಧನುಸ್ಸಿಗೆ ಸಿಂಜಿನಿಯನ್ನು ಕಟ್ಟಿ 5 ಬಾಣಗಳನ್ನು ನಿಯೋಜಿಸಿ ಎದೆಯೇರಿಸಿ ಲಕ್ಷ್ಯವನ್ನು ಭೇದಿಸಿ ಭೂಮಿಯ ಮೇಲೆ ಕೆಡುಹಿದನೋ, ಆ ಸ್ವಯಂವರದಲ್ಲೂ ತುಂಬ ಆತ್ಮಜ್ಞಾನ ಇರುತ್ತೆ. ಯಾರು ಪಂಚೇಂದ್ರಿಯಗಳನ್ನು ನಿಗ್ರಹ ಮಾಡಿ ಆತ್ಮ ಮೇಲ್ಗಡೆ ಇರೋದು ಪರಮಾತ್ಮ, ಜೀವಾತ್ಮ ಭಾವವನ್ನು ಬಿಟ್ಟು ಪರಮಾತ್ಮ ಭಾವ ಸ್ಥಿತಿಯಲ್ಲಿ ಯಾರು ಅಭ್ಯಾಸ ಮಾಡ್ತಾ ಇರ್ತಾನೋ ಅಂಥವನೇ ಆ 5 ಬಾಣಗಳನ್ನು ಒಂದೇ ಸತಿ ಸಂಧಾನ ಮಾಡಿ ಮೇಲಕ್ಕೆ ಹೊಡೆಯೋದಕ್ಕೆ ಸಾಧ್ಯ ಆಗಿರುತ್ತೆ. ಮಿಕ್ಕಿದವರು ಇಂದ್ರಿಯ ನಿಗ್ರಹ ಇಲ್ಲದೆ ಇರೋರು ಮಾಡೋದಕ್ಕಾಗೋದಿಲ್ಲ. ಆ ಸ್ವಯಂವರದಲ್ಲೂ ಆತ್ಮಜ್ಞಾನದ ರಹಸ್ಯ ಇರುತ್ತೆ. ಅದು ಈ ಥರ ಯಾರು ಮಾಡಿದನೋ, ದೇವರ್ಷಿಗಳಿಂದ ಸಂಪೂಜಿತನಾದ ಇಂದ್ರನು ದ್ವಿತೀಯ ಮಕ್ಕಳಾದ ದೈತ್ಯರನ್ನು ಎದುರಿಸಿದಂತೆ ಬಹುರಭಸದಿಂದಲೇ ಎದುರಿಸಿ ನಿಂತನೋ, ಅವನು ಯಾರೆಂಬುದನ್ನು ಹೇಳುವನು ಕೇಳು. ಲಕ್ಷ್ಯವನ್ನು ಭೇದಿಸಿದೊಡನೆಯೇ ಕೃಷ್ಣೆಯು ಆ ಯುವಕನ ಕೊರಳಿಗೆ ಹಾರ ಹಾಕಿ ಅವನು ಧರಿಸಿದ್ದ ಕೃಷ್ಣಾರ್ಜುನದ ಅಂಚನ್ನು ಹಿಡಿದು, ದ್ರೌಪದಿ ಕೂಡ ಯಾಕೆ ಆನಂದವಾಗಿರ್ತಾಳಂದರೆ, ದ್ರೌಪದಿಗೆ ಕೃಷ್ಣ ಹೇಳಿರ್ತಾನೆ, ನೀನು ಚಿಂತೆ ಮಾಡಬೇಡಮ್ಮ. ಕರ್ಣನು ಆ ಸ್ವಯಂವರದಲ್ಲಿ ಬಂದಾಗ ಆಗ ಸ್ವಲ್ಪ ದುಃಖ ಪಟ್ಟಿರ್ತಾಳೆ, ಏನಿದಪ್ಪ ಯಾರನ್ನೋ ಮದುವೆ ಮಾಡ್ಬೇಕು ಅಂದ್ಕೊಂಡ್ರೆ ಯಾರೋ ಮದುವೆ ಮಾಡ್ಕೊಂಬಿಡ್ತಾರಲ್ಲ ಅಂತ. ಆವಾಗ ನೀವು ಚಿಂತೆ ಮಾಡಬೇಡಿ, ನಿನ್ನನ್ನು ಮದುವೆ ಮಾಡ್ಕೊಳ್ಳೋದು ಅರ್ಜುನನೇ ಅಂತ. ಅದಕ್ಕೆ ದ್ರೌಪದಿ ಕೂಡ ಮನಸ್ಸಿನಲ್ಲಿ ಅರ್ಜುನನೇ ಅನ್ನೋದು ನಂಬಿಕೆ ಇರುತ್ತೆ.
ಕೃಷ್ಣಾರ್ಜುನದ ಅಂಚನ್ನು ಹಿಡಿದು ಹೆಣ್ಣಾಣಿಯು ಸಲಗವನ್ನು ಅನುಸರಿಸಿ ಹೋಗುವಂತೆ ಆ ಯುವಕನ ಹಿಂದೆಯೇ ನಡೆದು ಹೋದಳು. ಕೃಷ್ಣಾರ್ಜುನವನ್ನು ಧರಿಸಿರುವವನೊಬ್ಬನು ಹಿಂದೆ ಚಲುವೆಯಾದ ಕೃಷ್ಣೆಯು ಹೋಗುತ್ತಿರುವುದನ್ನು ಕಂಡು ಸ್ವಯಂವರಕ್ಕೆ ಆಗಮಿಸಿದ್ದ ರಾಜರೆಲ್ಲರೂ ಬಹಳ ಕುಪಿತರಾದರು. ಅಸಹನೆಯಿಂದ ಕೂಡಿದ್ದ ಬಹುಕ್ರುದ್ಧರಾದ ರಾಜರು ತಮ್ಮ ಮೇಲೆ ಬೀಳುತ್ತಿರಲಾಗಿ ಮತ್ತೊಬ್ಬ ವೀರನು ವೃಕ್ಷವನ್ನೇ ಕಿತ್ತು ಆಯುಧವನ್ನಾಗಿ ಮಾಡಿಕೊಂಡು ಕೋಪಗೊಂಡು ಯಮನು ಪ್ರಾಣಿಗಳ ಪ್ರಾಣಗಳನ್ನು ಹೀರಿಬಿಡುವಂತೆ ರಾಜರನ್ನು ಸೆದೆಡು ಬಿಟ್ಟನು. ಅವನನ್ನು ಎದುರಿಸಿ ಬಂದ ಅನೇಕ ಮಹಾವೀರರು ಪರಾಜಿತರಾಗಿ ಹೋದರು. ಅಸಮರ್ಥರಾದ ಆ ರಾಜಕುಮಾರರು ನೋಡುತ್ತಿದ್ದಂತೆಯೇ ಸೂರ್ಯಚಂದ್ರರಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿದ್ದ ಆ ಇಬ್ಬರು ಯುವಕರು ದ್ರೌಪದಿಯನ್ನು ಕರೆದುಕೊಂಡು ಪಟ್ಟಣದ ಹೊರ ವಲಯದಲ್ಲಿದ್ದ ಕುಂಬಾರನ ಮನೆಗೆ ತೆರಳಿದರು. ಆ ಮನೆಯಲ್ಲಿ ಅಗ್ನಿಯ ಜ್ವಾಲೆಗೆ ಸಮಾನವಾದ ಶೋಭೆಯಿಂದ ಕೂಡಿದ ಸ್ತ್ರೀಯೊಬ್ಬಳಿದ್ದಳು. ಅವಳು ಆ ಯುವಕರ ತಾಯಿಯೇ ಆಗಿರಬೇಕೆಂಬುದು ನನ್ನ ಊಹೆಯಾಗಿದೆ. ಅವಳ ಸಮೀಪದಲ್ಲಿ ಆ ಇಬ್ಬರು ಯುವಕರಂತೆಯೇ ರೂಪವಂತರಾಗಿಯೂ ಅಗ್ನಿ ಸದೃಶರಾಗಿಯೂ ಇದ್ದ ಮತ್ತು 3 ಯುವಕರು ಕುಳಿತಿದ್ದರು. ದ್ರೌಪದಿಯನ್ನು ಕರೆದೊಯ್ದ ಇಬ್ಬರು ಯುವಕರು ಗೃಹವನ್ನು ಪ್ರವೇಶಿಸಿದೊಡನೆಯೇ ಆ ವೃದ್ಧೆಗೆ ಕಾಲು ಮುಟ್ಟಿ ನಮಿಸಿದರು. ಜೊತೆಯಲ್ಲಿದ್ದ ದ್ರೌಪದಿಗೂ ನಮಸ್ಕರಿಸುವಂತೆ ಹೇಳಿದರು. ಅನಂತರದಲ್ಲಿ ಆ ಇಬ್ಬರು ಯುವಕರು ದ್ರೌಪದಿಯನ್ನು ಆ ವೃದ್ಧೆಗೊಪ್ಪಿಸಿದರು. ಬಳಿಕ 5 ಭಿಕ್ಷಾಟನೆಗೆ ಹೊರಟು ಹೋದರು. ಅವರು ತಂದ ಭಿಕ್ಷೆಯನ್ನು ವೃದ್ಧೆಯ ನಿರ್ದೇಶನದಂತೆ ಕೃಷ್ಣೆ ತೆಗೆದುಕೊಂಡು ಒಟ್ಟುಗೂಡಿಸಿ ಮೊದಲು ದೇವತೆಗಳಿಗೆ ಬಲಿಹರಣವಿಟ್ಟು ಬ್ರಾಹ್ಮಣನೊಬ್ಬನಿಗೆ ಭೋಜನ ಮಾಡಿಸಿ ಅನಂತರದಲ್ಲಿ ವೃದ್ಧೆಗೂ ಮತ್ತು 5 ಯುವಕರಿಗೂ ಭೋಜನ ಮಾಡಿಸಿದ ನಂತರ ತಾನು ಊಟ ಮಾಡಿದಳು. ಇದು ನಿಜವಾದ ಹೆಣ್ಣು ಮಕ್ಕಳ ಸಂಪ್ರದಾಯ. ಈಗೆಲ್ಲ ಗಂಡ ಲೇಟಾಗಿ ಬರ್ತಾಯಿದ್ರೆ ಮುಂಚೆನೇ ತಿಂದುಬಿಟ್ಟು ಮಿಕ್ಕಿರೋದು ತಿನ್ನು ಅಂದ್ಬಿಟ್ಟು ನಮಗೆ ಫೋನ್ ಮಾಡಿ ಹೇಳ್ತಾರೆ, ನಿದ್ದೆ ಕೂಡ ಎದ್ದೇಳೋದಿಲ್ಲ. ಊಟವಾದ ಬಳಿಕ ಎಲ್ಲರೂ ಮಲಗಿದರು. ಕೃಷ್ಣೆಯು ಅವರ ಕಾಲುಗಳ ಬಳಿಯಲ್ಲಿ ಮಲಗಿದಳು. ಅವರು ನೆಲದ ಮೇಲೆಯೇ ಮಲಗಿದ್ದರು. ದರ್ಬೆಯ ಅಸ್ತರಣವನ್ನು ಹಾಕಿ ಅದರ ಮೇಲೆ ಕೃಷ್ಣಾರ್ಜುನಗಳನ್ನೇ ಹಾಸಿಕೊಂಡಿದ್ದರು. ಮಲಗಿದ ನಂತರದಲ್ಲಿ ಅವರು ಒಡನೆಯೇ ನಿದ್ದೆ ಮಾಡಲಿಲ್ಲ. ಕಾಳಮೇಘಗಳ ಧ್ವನಿಯಂತೆ ಬಹಳ ಗಂಭೀರವಾದ ಧ್ವನಿಯಿಂದಲೇ ಮಾತನಾಡತೊಡಗಿದರು. ಆದುದರಿಂದ ಅವರಾಡಿದ ಮಾತುಗಳು ನನಗೆ ಬಹಳ ಸ್ಪಷ್ಟವಾಗಿ ಕೇಳುತ್ತಿದ್ದವು. ಅವರಾಡುತ್ತಿದ್ದ ಮಾತುಗಳು ಬ್ರಾಹ್ಮಣರಾಗಲಿ ವೈಶ್ಯರಾಗಲಿ ಶೂದ್ರರಾಗಲಿ ಆಡುವ ಮಾತುಗಳಾಗಿರಲಿಲ್ಲ. ಕ್ಷತ್ರಿಯಗೆ ಉಚಿತವಾದ ಮಾತುಗಳನ್ನೇ ಅವರು ಆಡುತ್ತಿದ್ದರು. ಅವರ ಮಾತುಗಳೆಲ್ಲವೂ ಯುದ್ಧಕ್ಕೆ ಶಸ್ತ್ರಾಸ್ತ್ರಗಳಿಗೆ ಸಂಬಂಧಿಸಿದವುಗಳೇ ಆಗಿದ್ದವು. ಆದುದರಿಂದ ಅವರು ಕ್ಷತ್ರಿಯ ಶ್ರೇಷ್ಠರೇ ಆಗಿರಬೇಕು. ತಂದೆಯೇ, ನಾವು ಈ ಹಿಂದೆಯೇ ಕುಂತಿಯ ಮಕ್ಕಳು ಲಕ್ಷಾಗೃಹದಿಂದ ಪಾರಾದರೆಂಬ ವಾರ್ತೆಯನ್ನು ಕೇಳಿದ್ದಲ್ಲವೇ? ಅವ್ರಿಗೂ ಇನ್ಫಾರ್ಮೇಷನ್ ಇರುತ್ತೆ, ಅವರು ಸತ್ತಿಲ್ಲ, ತಪ್ಪಿಸ್ಕೊಂಡಿದ್ದಾರೆ ಅಂತ. ಅವರಾಡಿದ ಮಾತುಕತೆಗಳನ್ನು ಕೇಳಿದ ನಂತರ ಪಾಂಡುಪುತ್ರರೊಡನೆ ಸಂಬಂಧವನ್ನು ಬೆಳೆಸಬೇಕೆಂದಿದ್ದ ನಮ್ಮ ಆಶಯವು ಫಲಿಸಿತೆಂದೇ ಭಾವಿಸಿರುವೆನಪ್ಪ. ಆ ಯುವಕನು ಚಲನಯಂತ್ರದ ಮಧ್ಯದಲ್ಲಿದ್ದ ಲಕ್ಷ್ಯವನ್ನು ಭೇದಿಸಿ ಕೆಳಗೆ ಉರುಳಿಸಿದದ್ದು, ಮಹಾಧನುಸ್ಸನ್ನು ಬಗ್ಗಿಸಿ ಸಿಂಜಿನಿಯನ್ನು ಬಿಗಿದದ್ದು, ರಾತ್ರಿಯಲ್ಲಿ ಆ 5 ಪರಸ್ಪರವಾಗಿ ಮಾತನಾಡಿಕೊಂಡದ್ದು, ಇವೆಲ್ಲವನ್ನು ನೋಡಿದರೆ ಕುಂತಿಯ ಮಕ್ಕಳಾದ ಪಾಂಡವರೇ ಯಾವುದೋ ಕಾರಣದಿಂದ ಬ್ರಾಹ್ಮಣ ವೇಷದಿಂದ ಪ್ರಚನ್ನರಾಗಿ ತಿರುಗಾಡುತ್ತಿರುವುದು ನಿಶ್ಚಯವೆಂದು ನನಗೆ ಭಾಸವಾಗುತ್ತಿದೆ. ಜನಮೇಜಯ, ಮಗನು ಹೇಳಿದ ಮಾತುಗಳನ್ನು ಕೇಳಿ ಬಹಳ ಸಂತೋಷಗೊಂಡ ದ್ರುಪದನು ಪುರೋಹಿತರನ್ನು ಕರೆದು ಹೇಳಿದನು. ಯಾಕಂದರೆ ಅರ್ಜುನನ್ನು ಈ ಕಡೆ ತಗೊಳ್ಳಿಲ್ಲ ಅಂದರೆ ದೃಷ್ಟದ್ಯುಮ್ನ ಕೂಡ ದ್ರೋಣನ ಕೊಡೋದಕ್ಕಾಗ್ತಿಲ್ಲ. ಅರ್ಜುನನ ಗುರುವನ್ನು ಯಾರಾದರೂ ಕೊಂದರೂ ಸುಮ್ಮನೆ ಇರ್ತಾನೆ. ಮತ್ತು ಅದಕ್ಕೆ ಅರ್ಜುನನ ಈ ಕಡೆ ಪಾರ್ಟಿ, ಅರ್ಜುನನ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತ ತಿಳ್ಕೊಂಬಿಟ್ಟಿರ್ತಾನೆ. ಇಲ್ಲಾಂದರೆ ಅರ್ಜುನನನ್ನು ಕೊಲ್ಲೋ ಅಂಥ ಪುತ್ರ ಕೊಡಬೇಕು, ಅರ್ಜುನನ್ನು ದ್ರೋಣನನ್ನು ಕೊಲ್ಲೋ ಅಂಥ ಪುತ್ರ ನನಗೆ ಉತ್ಪನ್ನ ಮಾಡು ಅಂತ ವರ ಕೇಳ್ತಿದ್ದ. ಅವನು ಸಾಮರ್ಥ್ಯದಲ್ಲಿ ಯುದ್ಧದಲ್ಲಿ ನೋಡಿಬಿಟ್ಟು ಅರ್ಜುನನಿಗೆ ಇರೋ ಆಶೀರ್ವಾದಗಳು ಸಾಮರ್ಥ್ಯ ನೋಡಿಬಿಟ್ಟು ಇವನನ್ನಂತೂ ಯಾರು ಸೋಲಿಸೋದಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಏನು ಮಾಡಬೇಕು, ಇವನು ನನ್ನವನನ್ನಾಗಿ ಮಾಡಬೇಕು, ನನ್ನ ಅಳಿಯನನ್ನಾಗಿ ಮಾಡ್ಕೋಬೇಕು ಅಂದ್ಬಿಟ್ಟು ಉದ್ದೇಶದಿಂದನೇ ಆ ಯಜ್ಞ ಮಾಡಿರ್ತಾನೆ. ಅದನ್ನು ಮತ್ತೆ ನೀವೀಗಲೇ ಕುಂಬಾರನ ಮನೆಗೆ ಹೋಗಿ ಬ್ರಾಹ್ಮಣ ಕುಮಾರರನ್ನು ಕಂಡು ಅವರು ಯಾರೆಂಬುದನ್ನು ತಿಳಿದುಕೊಳ್ಳಲು ದ್ರುಪದನಿಂದ
ಪ್ರೇಷಿತರಾಗಿ ಬಂದಿರುವೆಂದು ಹೇಳಬೇಕು. ಮಾತಿನ ಮಧ್ಯದಲ್ಲಿ ನೀವು ಮಹಾತ್ಮರಾದ ಪಾಂಡವರೇ ಆಗಿರುವಿರಲ್ಲವೇ ಎಂದು ಅವರನ್ನು ಪ್ರಶ್ನಿಸಬೇಕು. ಪುರೋಹಿತರು ದೃಪದನ ಮಾತನ್ನು ಗ್ರಹಿಸಿದವರಾಗಿ ಕುಂಬಾರನ ಮನೆಗೆ ಹೋಗಿ ಯುಧಿಷ್ಠಿರಾದಿಗಳನ್ನು ಕಂಡು ಅವರ ಪರಾಕ್ರಮಗಳನ್ನು ಯಥೋಚಿತವಾಗಿ ಶ್ಲಾಘನೆ ಮಾಡುತ್ತಾ ದೃಪದನು ಹೇಳಿ ಕಳಿಸಿರುವ ವಿಷಯವನ್ನು ಪ್ರಸ್ತಾಪಿಸಿದರು. ಸನ್ಮಾನ್ಯರೇ, ವರದನಾದ ದೃಪದನು ನೀವ್ಯಾರೆಂಬುದನ್ನು ತಿಳಿಯಲು ಕುತೂಹಲಾವಿಷ್ಟನಾಗಿರುವನು. ಮಹಾಪರಾಕ್ರಮಿಗಳಿಂದಲೂ ಅಭೇದ್ಯವಾಗಿದ್ದ ಲಕ್ಷ್ಯವನ್ನು ಭೇದಿಸಿದ ಈ ಯುವಕನನ್ನು ನೋಡಿ ದೃಪದನ ಸಂತೋಷಕ್ಕೆ ಪಾರವೇ ಇಲ್ಲವಾಗಿದೆ. ಆದುದರಿಂದ ನಿಮ್ಮ ಕುಲ ಗೋತ್ರಗಳನ್ನು ವಿವರವಾಗಿ ತಿಳಿಸಿರಿ. ಶತ್ರುಗಳ ತಲೆಯನ್ನು ಮೆಟ್ಟಿ ನನಗೂ ಪಾಂಚಾಲ ರಾಜನಿಗೂ ಅವನ ಅನುಯಾಯಿಗಳಿಗೂ ಹೆಚ್ಚು ಆನಂದವನ್ನು ಉಂಟು ಮಾಡಿರುವಿರಿ. ಪಾಂಡುರಾಜನು ನಮ್ಮ ರಾಜನಿಗೆ ಪ್ರಿಯಮಿತ್ರನಾಗಿದ್ದನು. ಅವರಿಬ್ಬರೂ ಏಕದೇಹಾನ್ಯಾಯದಿಂದಲೇ ಇರುತ್ತಿದ್ದರು. ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂತೆ ಪಾಂಡುರಾಜ ದೃಪದ. ಈ ಕಾರಣದಿಂದ ದೃಪದನು ತನ್ನ ಮಗಳನ್ನು ಪಾಂಡುವಿನ ಸೊಸೆಯನ್ನಾಗಿ ಮಾಡಬೇಕೆಂದು ಬಹಳ ದಿನಗಳಿಂದಲೂ ಆಶಿಸುತ್ತಿದ್ದನು. ಅದರಲ್ಲೂ ಪಾಂಡವರಲ್ಲಿ ಮಧ್ಯಮನಾದ ಅರ್ಜುನನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕೆಂಬುದು ದೃಪದನ ಇಚ್ಛೆಯಾಗಿದೆ. ಇದರ ಸಾಧ್ಯತೆ ಏನಾದರೂ ಇದ್ದರೆ ದೃಪದನಿಗೆ ಇದಕ್ಕಿಂತಲೂ ಹೆಚ್ಚಿನ ಪುಣ್ಯವೂ ಹಿತವೂ ಮತ್ತು ಯಶಸ್ಸು ಬೇರೊಂದಿರುವುದಿಲ್ಲ. ನನ್ನ ಕಾರ್ಯಕ್ಕೆ ಒಳ್ಳೆಯ ಫಲವುಂಟಾಗುತ್ತದೆ. ಹೀಗೆ ಹೇಳಿ ಪುರೋಹಿತರು ಯುಧಿಷ್ಠಿರನಿಂದ ಬರುವ ಉತ್ತರವನ್ನು ನಿರೀಕ್ಷಿಸುತ್ತಾ ಕುಳಿತರು. ಯುಧಿಷ್ಠಿರನು ಪುರೋಹಿತರ ಮಾತುಗಳನ್ನು ಕೇಳಿದ ನಂತರ ತನ್ನ ಪಕ್ಕದಲ್ಲಿ ಕುಳಿತಿದ್ದ ಭೀಮಸೇನನಿಗೆ ಹೇಳಿದನು, ಭೀಮಾ, ಈ ಪುರೋಹಿತರು ದೃಪದನಿಂದ ಕಳುಹಿಸಲ್ಪಟ್ಟಿರುವವರು. ಆದುದರಿಂದ ಇವರನ್ನು ವಿಶೇಷವಾದ ರೀತಿಯಲ್ಲಿ ಸತ್ಕರಿಸುವುದು ನಮ್ಮ ಕರ್ತವ್ಯವಾಗಿದೆ. ನೀನೀಗಲೇ ಹೋಗಿ ಕಾಲುಗಳನ್ನು ತೊಳೆಯಲು ನೀರನ್ನು ಅರ್ಘ್ಯವನ್ನು ತೆಗೆದುಕೊಂಡು ಬಂದು ಇವರನ್ನು ಯಥಾವಿಧಿಯಾಗಿ ಸತ್ಕರಿಸು. ಮುಂಚೆ ಹಂಗೆ ಅತಿಥಿಗಳು ಯಾರಾದರೂ ಬಂದರೆ ಆ ಸನ್ಮಾನ ಇರ್ತಾಯಿತ್ತು. ಅಣ್ಣನು ಹೇಳಿದಂತೆಯೇ ಭೀಮನು ಪುರೋಹಿತರನ್ನು ಯಥಾವಿಧಿಯಾಗಿ ಸತ್ಕರಿಸಿ ಪುರೋಹಿತರು ಸಂತುಷ್ಟರಾಗಿ ಸುಖಾಸನದಲ್ಲಿ ಕುಳಿತ ನಂತರ ಯುಧಿಷ್ಠಿರನು ಪುರೋಹಿತರನ್ನು ಕುಳಿತು ಹೇಳಿದನು, ಬ್ರಾಹ್ಮಣೋತ್ತಮರೇ, ದೃಪದ ರಾಜನು ದ್ರೌಪದಿಯನ್ನು ವೀರ್ಯಶುಲ್ಕದಿಂದ ಕೊಟ್ಟಿರುವನಲ್ಲವೇ? ಹಾಗೆಯೇ ಕೊಟ್ಟು ಬಿಡಲಿಲ್ಲವಲ್ಲ. ಈ ವೀರನು ಅವನಿಟ್ಟಿದ್ದ ಪಣವನ್ನು ಗೆದ್ದು ರಾಜಕುಮಾರಿಯನ್ನು ಕರೆತಂದಿರುವನು. ಮೊದಲು ಲಕ್ಷ್ಯವನ್ನು ಭೇದಿಸುವವನ ವರ್ಣದ ವಿಷಯವನ್ನಾಗಲಿ ಶೀಲಕುಲ ಗೋತ್ರಗಳ ವಿಷಯವನ್ನಾಗಲಿ ಗೊತ್ತು ಮಾಡಿರಲಿಲ್ಲ. ಬಿಲ್ಲಿಗೆ ಹೆದೆಯನ್ನು ಕಟ್ಟಿ ಲಕ್ಷ್ಯವನ್ನು ಭೇದಿಸಿದವನಿಗೆ ಮಗಳನ್ನು ಕೊಡಲಾಗುವುದೆಂದು ಘೋಷಿಸಲಾಗಿತ್ತು. ಮುಂಚೆ ಈ ಕಂಡೀಷನ್ ಇಟ್ಟಿರಲಿಲ್ಲ ಕುಲಗೋತ್ರಗಳು ಯಾವುವು ಅಂತ. ಅದರಂತೆ ಈ ಮಹಾತ್ಮನು ರಾಜಸಮೂಹದ ಮಧ್ಯದಲ್ಲಿ ಲಕ್ಷ್ಯವನ್ನು ಭೇದಿಸಿ ಕೃಷ್ಣೆಯನ್ನು ಗೆದ್ದು ತಂದಿರುವನು. ಆದುದರಿಂದ ಈ ಸಂದರ್ಭದಲ್ಲಿ ಸೋಮಕ ವಂಶ ಸಂಭೂತನಾದ ದೃಪದನು ಈ ವಿಷಯದಲ್ಲಿ ಯೋಚಿಸುವುದು ಅಥವಾ ದುಃಖಿಸುವುದು ಸರ್ವತಾ ಯುಕ್ತವಲ್ಲ. ಒಂದು ವೇಳೆ ದೃಪದನ ಇಚ್ಛೆಯು ನೆರವೇರಲೂಬಹುದು. ಏಕೆಂದರೆ ರಾಜಕುಮಾರಿಯನ್ನು ಪರಿಗ್ರಹಿಸಲು ನಾವು ಸರ್ವತಾ ಯೋಗ್ಯರೆಂಬುದು ನಿಶ್ಚಿತವಾಗಿದೆ. ಬ್ರಾಹ್ಮಣೋತ್ತಮರೇ, ಇಷ್ಟು ಮಾತ್ರ ನಿಶ್ಚಯ, ದುರ್ಬಲನಾದವನು, ನೀಚಕುಲದವನು, ಧನುರ್ವಿದ್ಯೆಯಲ್ಲಿ ನಿಷ್ಣಾತನಲ್ಲದವನು ದೃಪದನಿಟ್ಟಿದ್ದ ಲಕ್ಷ್ಯವನ್ನು ಭೇದಿಸಲಾರನು. ಆದುದರಿಂದ ದೃಪದರಾಜನು ತನ್ನ ಮಗಳ ವಿಷಯವಾಗಿ ದುಃಖಿಸುವ ಕಾರಣವಿಲ್ಲ. ಒಂದು ವೇಳೆ ದೃಪದನಿಗೆ ವರನು ಇಷ್ಟನಾಗಿರದಿದ್ದರೂ ಲಕ್ಷ್ಯಭೇದ್ಯದಿಂದ ಪಡೆದಿರುವುದನ್ನು ನಿರಸನ ಮಾಡಲು ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಹೀಗೆಂದು ಯುಧಿಷ್ಠಿರನು ಹೇಳುತ್ತಿರುವಾಗಲೇ ದೃಪದರಾಜನ ದೂತನೊಬ್ಬನು ಅವಸರವಾಗಿ ಬಂದು ಭೋಜನಕ್ಕೆ ಮೃಷ್ಟಾನ್ನವನ್ನು ಸಿದ್ಧವಾಗಿದೆ, ಕೂಡಲೇ ದಯಮಾಡಿಸಿರಿ ಎಂದು ಹೇಳಿದನು. ಜನಮೇಜಯ ದೂತನು ಪಾಂಡವರನ್ನು ಕುರಿತು ಹೇಳಿದನು, ದೃಪದ ಮಹಾರಾಜರು ತಮ್ಮ ಮಗಳಾದ ದ್ರೌಪದಿಯ ವಿವಾಹದ ಅಂಗವಾಗಿ ಒಳ್ಳೆಯ ಭೋಜನ ಕೂಟವನ್ನೇರ್ಪಡಿಸಿರುವರು. ನೀವು ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಒಡನೆಯೇ ಬನ್ನಿರಿ. ದಯೆಯಿಟ್ಟು ಸಾವಕಾಶ ಮಾಡಬೇಡಿರಿ. ಕೃಷ್ಣೆಯ ಪಾಣಿಗ್ರಹಣ ಮಹೋತ್ಸವವು ಅಲ್ಲಿಯೇ ವಿಧಿವತ್ತಾಗಿ ನಡೆಯಬೇಕಾಗಿದೆ. ಈ ವಿಷಯದಲ್ಲಿ ವಿಳಂಬಕ್ಕೆ ಅವಕಾಶವಿಲ್ಲ. ಸುವರ್ಣಮಯವಾದ ಕಮಲ ಚಿತ್ರಗಳಿಂದಲೂ ಉತ್ತಮವಾದ ವಾಜಿಗಳಿಂದಲೂ ಶೋಭಿಸುತ್ತಿರುವ ರಾಜಯೋಗ್ಯವಾದ ಈ ರಥಗಳು ನಿಮಗಾಗಿಯೇ ಸಿದ್ಧ ಮಾಡಲ್ಪಟ್ಟಿವೆ. ನೀವೆಲ್ಲರೂ ರಥಗಳನ್ನು ಆರೋಹಣ ಮಾಡಿ ಪಂಚಾಲದರಸರಾದ
ದೃಪದ ಮಹಾರಾಜರ ಅರಮನೆಗೆ ದಯಮಾಡಿರಿ. ಯುಧಿಷ್ಠಿರನು ತನ್ನೊಡನೆ ಮಾತನಾಡುತ್ತಾ ಪುರೋಹಿತರನ್ನು ಆದರಪೂರ್ವಕವಾಗಿ ಕಳಿಸಿಕೊಟ್ಟನು. ದ್ರೌಪದಿ ಕುಂತಿಯರು ಒಂದು ರಥದಲ್ಲಿಯೂ ಯುಧಿಷ್ಠಿರಾದಿಗಳು ಬೇರೆ ರಥಗಳಲ್ಲಿಯೂ ಕುಳಿತು ದೃಪದನ ಅರಮನೆಗೆ ಹೊರಟರು. ಮೊದಲೇ ಹೊರಟಿದ್ದ ಪುರೋಹಿತರು ಪಾಂಡವರ ಅರಮನೆಯನ್ನು ಸೇರುವುದರೊಳಗಾಗಿ ದೃಪದನ ಬಳಿಗೆ ಬಂದು ತಮಗೂ ಯುಧಿಷ್ಠಿರನಿಗೂ ನಡೆದ ಸಂಭಾಷಣೆಗಳೆಲ್ಲವನ್ನೂ ವಿವರವಾಗಿ ತಿಳಿಸಿದರು. ದೃಪದನ ಸಮಸ್ಯೆಯು ಹಾಗೆಯೇ ಉಳಿಯಿತು. ಪಣದಲ್ಲಿ ಗೆದ್ದ ನಂತರ ಕುಲಶೀಲಗಳ ವಿವೇಚನೆಯು ಸಾಧುವಲ್ಲವೆಂದು ದೃಪದನಿಗೂ ಅರಿವಾಯಿತು. ಮುಂದೆ ಮಾಡುವುದೇನು, ಈಗ ಹೆಚ್ಚು ಮಾತಾಡೋಂಗಿಲ್ಲ. ಯಾಕಂದರೆ ಕಂಡೀಷನಲ್ಲಿ ಕುಲಗೋತ್ರಗಳು ಹಿಂಗಿರ್ಬೇಕಂತ ಏನಿಟ್ಟಿರಲಿಲ್ಲ. ಯಾವ ವರ್ಣದವರೆಂದು ತಿಳಿಯುವ ಇಚ್ಛೆಯಿಂದ ಹಣ್ಣು ಹಂಪಲುಗಳು, ಹೂಮಾಲೆಗಳು, ಕವಚಗಳು, ದೊಡ್ಡ ದೊಡ್ಡ ಕತ್ತಿ ಗುರಾಣಿಗಳು, ರತ್ನ ಗಂಬಳಿಗಳು, ಹಸುಗಳು, ಬೀಜಗಳು, ಹಗ್ಗಗಳು, ನೇಗಿಲುಗಳು, ಉತ್ತಮ ಶಿಲ್ಪಿಗಳಿಂದ ನಿರ್ಮಿತವಾದ ಕಲಾಕೃತಿಗಳು, ಆಟಕ್ಕೆ ಉಪಯುಕ್ತವಾದ ಪದಾರ್ಥಗಳು, ಉತ್ತಮವಾದ ಮತ್ತು ಚಿತ್ರವಾದ ಧನಸ್ಸುಗಳು, ಬಾಣಗಳು, ಶಸ್ತ್ರಾಸ್ತ್ರಗಳು, ಸುವರ್ಣಭೂಷಿತವಾದ ಶಕ್ತಾಯುಧಗಳು, ಋಷಿಗಳು, ಪ್ರಾಸ, ಭುಷಂಡಿ, ಪರಶ್ವದಗಳೇ ಮೊದಲಾದ ಯುದ್ಧೋಪಯೋಗಿಗಳಾದ ಆಯುಧಗಳು, ಹಂಸತೂಲಿಕಾ ತಲ್ಪಗಳು, ಪರಮೋತ್ಕೃಷ್ಟವಾದ ವಸ್ತ್ರಾಭರಣಗಳು, ಇವೇ ಮುಂತಾದ ಅನೇಕ ವಸ್ತುಗಳನ್ನು ದೃಪದನು ಸಿದ್ಧಪಡಿಸಿದನು. ಆ ವೇಳೆಗೆ ಕುಂಬಾರನ ಮನೆಯಿಂದ ಹೊರಟ ರಥಗಳು ದೃಪದನ ಅರಮನೆಯನ್ನು ಸೇರಿದವು. ಕುಂತಿಯು ದ್ರೌಪದಿಯೊಡನೆ ರಥದಿಂದಿಳಿದು ಅಂತಃಪುರವನ್ನು ಸೇರಿದಳು. ಕುರುವಂಶದ ರಾಣಿಯಾದ ಕುಂತಿಯನ್ನು ದೃಪದನ ಅಂತಃಪುರದ ಮಹಿಳೆಯರ ಆದರದಿಂದ ಸ್ವಾಗತಿಸಿ ಸತ್ಕರಿಸಿದರು. ಮುಂಚೆ ಫೋಟೋ ವಿಡಿಯೋಗಳೇನು ಇರಲಿಲ್ವಲ್ಲ, ಸುಮ್ಮನೆ ಹೆಸ್ರುಗಳು ಇಂಥ ರಾಜ ಇಂಥ ರಾಣಿ ಅಂತ ಹೆಸ್ರು ಗೊತ್ತಾಗ್ತದೆ ಅಷ್ಟೇ ಹೊತ್ತು ಅವ್ರ ಮುಖ ಹೆಂಗಿರುತ್ತಿರೋದು ಗೊತ್ತೇ ಆಗ್ತಿರ್ಲಿಲ್ಲ. ಇಲ್ಲಾಂದರೆ ಕುಂತಿಯನ್ನು ನೋಡಿ ಆದರೂ ಅವ್ರು ಗುರುತು ಹಿಡಿಬೋದಾಗಿತ್ತು. ಈಗ ಪಾಂಡು ಫ್ರೆಂಡು ದೃಪದ ಅಂತ ಹೇಳ್ತಾರೆ. ಫ್ರೆಂಡ್ ಅಂದಮೇಲೆ ಹೆಂಡತಿ ಯಾವತ್ತೋ ದಿವಸ ನೋಡೇ ಇರ್ತಾನಲ್ಲ. ಆದರೆ ಆಗಿನ ಆಚಾರಗಳು ಹಂಗಿತ್ತು, ಹೆಚ್ಚು ಮುಖ ಪರಿಚಯ ಆಗ್ತಿರ್ಲಿಲ್ಲ. ಸಿಂಹದಂತೆ ಗತಿಯುಳ್ಳವರಾಗಿದ್ದ ಕೃಷ್ಣಾರ್ಜುನಗಳನ್ನೇ ಉತ್ತರೀಯಗಳನ್ನಾಗಿ ಧರಿಸಿದ್ದ, ಎತ್ತಿನ ಕಣ್ಣುಗಳಂತೆ ವಿಶಾಲವಾದ ಕಣ್ಣುಗಳುಳ್ಳವರಾಗಿದ್ದ, ತುಂಬಿದ ಹೆಗಲುಗಳಿಂದ ಶೋಭಿಸುತ್ತಿದ್ದ, ಹಾವಿನಂತೆ ದೀರ್ಘಬಾಹುಗಳನ್ನು ಹೊಂದಿದ್ದ 5 ಯುವಕರನ್ನು ನೋಡಿದ ದೃಪದನು ಅವನ ಅಮಾತ್ಯ ಪುರೋಹಿತರು, ಪುತ್ರ ಬಂಧು ಮಿತ್ರರು, ಪರಿಜನರು ಅಮಿತಾನಂದವನ್ನು ಹೊಂದಿದರು. ಯುಧಿಷ್ಠಿರಾದಿಗಳು ಅರಮನೆಯೊಳಗೆ ಪ್ರವೇಶಿಸಿ ಪಾದಪೀಠದಿಂದ ಕೂಡಿದ್ದ, ನವರತ್ನ ಖಚಿತವಾಗಿದ್ದ ಶ್ರೇಷ್ಠವಾದ ಸಿಂಹಾಸನಗಳಲ್ಲಿ ಸ್ವಲ್ಪವಾದರೂ ಶಂಕಿಸದೆ ಅಥವಾ ವಿಸ್ಮಯವನ್ನು ಹೊಂದದೆ ಜ್ಯೇಷ್ಠಾನುಕ್ರಮವಾಗಿ ಕುಳಿತರು. ಇಲ್ಲೇ ಇಲ್ಲೇ ಗುರುತು ಸಿಕ್ಬಿಡುತ್ತೆ. ಮಿಕ್ಕಿದವರಾಗಿದ್ರೇ ದೊಡ್ಡ ಆ ಪ್ಲೇಸಲ್ಲಿ ಹೆಂಗೆ ಕೊಡೋದಂತ ಸ್ವಲ್ಪ ಬ್ಯಾಕ್ ಫುಟ್ ಆಗ್ತಾರೆ. ಅವರು ಆಸನಾರೂಢರಾದರೊಡನೆಯೇ ಒಳ್ಳೊಳ್ಳೆಯ ವಸ್ತ್ರಾಭರಣಗಳನ್ನು ಧರಿಸಿದ್ದ ದಾಸದಾಸಿಯರು ರಾಜಯೋಗ್ಯವಾದ ನಾನಾ ವಿಧವಾದ ಭಕ್ಷ್ಯಗಳನ್ನು, ಫಲಗಳನ್ನು ಚಿನ್ನದ ಮತ್ತು ಬೆಳ್ಳಿಯ ತಟ್ಟೆಗಳಲ್ಲಿಟ್ಟು ಯುಧಿಷ್ಠಿರಾದಿಗಳ ಮುಂದೆ ತಂದಿಟ್ಟರು. 5 ಭಕ್ಷ್ಯಭೋಜ್ಯಾದಿಗಳನ್ನು, ಲೇಹ್ಯ, ಚೋಷ್ಯ, ಪಾನೀಯಾದಿಗಳನ್ನು ಸವಿದು ತೃಪ್ತಿ ಹೊಂದಿ ದೃಪದನನ್ನು ಅನುಸರಿಸಿ ಹೊರಟು ಪ್ರದರ್ಶನಕ್ಕಾಗಿ ಸಿದ್ಧಪಡಿಸಿದ್ದ ವಸ್ತುಗಳನ್ನು ನೋಡಿದರು. ಅವರೈವರಿಗೂ ಯುದ್ಧೋಪಯೋಗಿಗಳಾದ ವಸ್ತುಗಳ ಮೇಲೆಯೇ ಹೆಚ್ಚಿನ ಆಸಕ್ತಿ ಇದ್ದುದನ್ನು ಕಂಡು ದೃಪದನು ಅವನು ಸುತಾಮಾತ್ಯರು ಇವರು ಕುಂತಿಯ ಮಕ್ಕಳಾದ ಪಾಂಡುಕುಮಾರರೇ ಆಗಿರಬಹುದೆಂಬುದು ನಿಶ್ಚಯ ಪರಸ್ಪರವಾಗಿ ಸಂತೋಷವನ್ನು ವ್ಯಕ್ತಪಡಿಸಿದರು. ಜನಮೇಜಯ, ದೃಪದನು ಯುಧಿಷ್ಠಿರಾದಿಗಳನ್ನು ಬೇರೊಂದು ಪ್ರಾಂಗಣಕ್ಕೆ ಕರೆದೊಯ್ದು ಕುಳ್ಳಿರಿಸಿ ಬ್ರಾಹ್ಮಣರನ್ನು ಸಂಬೋಧಿಸುವ ರೀತಿಯಲ್ಲಿಯೇ ಯುಧಿಷ್ಠಿರನನ್ನು ಸಂಬೋಧಿಸಿ ಪ್ರಶ್ನಿಸಿದನು. ಬ್ರಾಹ್ಮಣೋತ್ತಮರೇ, ನಾವು ನಿಮ್ಮನ್ನು ಕ್ಷತ್ರಿಯರೆಂದು ತಿಳಿಯೋಣವೇ ಅಥವಾ ಬ್ರಾಹ್ಮಣರೆಂದೇ ಭಾವಿಸಬಹುದೇ? ಗುಣಸಂಪನ್ನರಾದ ವೈಶ್ಯರೆಂದು ಭಾವಿಸೋಣವೇ ಅಥವಾ ಶೂದ್ರವರ್ಣದವರೆಂದು ತಿಳಿಯೋಣವೇ? ಅಥವಾ ಮಾಯೆಯನ್ನು ಆಶ್ರಯಿಸಿ ತಾವು ಯಾರೆಂಬುದನ್ನು ವ್ಯಕ್ತಪಡಿಸದೆ ಸಂಚರಿಸುತ್ತಿರುವ ಬ್ರಾಹ್ಮಣರೇ? ಅಥವಾ ದೇವತೆಗಳು ಬ್ರಾಹ್ಮಣರ ವೇಷಗಳನ್ನು ಧರಿಸಿ ದ್ರೌಪದಿಯ ಕೈ ಹಿಡಿಯಲು ಬಂದಿರಬಹುದೆಂದು ಊಹಿಸಿದರೆ ತಪ್ಪಾದೀತೆ? ನಿಶ್ಚಯವಾಗಿ ಹೇಳಿರಿ, ಏಕೆಂದರೆ ನಿಮ್ಮ ಕುಲಗೋತ್ರಗಳ ವಿಷಯವಾಗಿ ನಮಗೆ ಸಂಶಯವುಂಟಾಗಿದೆ. ನಾವು ಸಂಶಯವನ್ನು ನಿವಾರಿಸಿಕೊಂಡು ಆನಂದ ಪಡುವಂತಾದೀತೆ.
ನಮ್ಮ ಅದೃಷ್ಟವು ಶುಭ ಫಲಗಳನ್ನು ಕೊಡುವುದಾಗಿದೆಯೇ ಎಂಬುದನ್ನು ನಾವು ತಿಳಿಯಬೇಡವೇ? ಸ್ವೇಚ್ಛೆಯಿಂದಲೇ ಸತ್ಯ ಹೇಳಿರಿ. ಸತ್ಯವು ರಾಜರಿಗೆ ಇಷ್ಟ ಮತ್ತು ಪೂರ್ತಗಳಿಗಿಂತಲೂ ಹೆಚ್ಚಿನದು. ಅಸತ್ಯವನ್ನೆಂದಿಗೂ ಹೇಳಬಾರದು. ದೇವ ಸಂಕಾಶರೇ, ಅಮೃತಧಾರೆಗೆ ಸಮಾನವಾದ ನಿಮ್ಮ ಮುಖದಿಂದ ಚ್ಯುತವಾಗಲಿರುವ ಸುಮಧುರ ವಾಣಿಯನ್ನು ಕೇಳಿದ ನಂತರ ನನ್ನ ಮಗಳ ವಿವಾಹಕ್ಕೆ ತಮ್ಮ ವರ್ಣಾನುಗುಣವಾದ ಸಂಭಾರುಗಳನ್ನು ಸಿದ್ಧಪಡಿಸುವೆನು. ಮಹಾರಾಜ, ಖಿನ್ನನಾಗಬೇಡ. ನಿನ್ನ ಹೃದಯ ಕಮಲವು ಸಂತೋಷವೆಂಬ ಸೂರ್ಯನಿಂದ ವಿಕಸಿತವಾಗುವುದು. ನೀನು ಸಂಕಲ್ಪಿಸಿರುವುದು ನೆರವೇರುವುದು. ಯುಧಿಷ್ಠಿರನ ಮಾತುಗಳನ್ನು ಕೇಳುತ್ತಲಿದ್ದಾಗ ದೃಪದನ ಮತ್ತು ಅವನ ಪರಿವಾರದವರ ಮುಖಾರವಿಂದಗಳು ವಿಕಸಿತವಾಗುತ್ತಿದ್ದವು. ಯುಧಿಷ್ಠಿರನು ಮುಂದುವರೆದು ಹೇಳಿದನು, ನಾವು ಕ್ಷತ್ರಿಯರು, ಮಹಾತ್ಮನಾದ ಪಾಂಡುವಿನ ಮಕ್ಕಳು. ನಾನೇ ಹಿರಿಯ ಮಗನು. ಇವನು ನನ್ನನ್ನು ಅನುಸರಿಸಿ ಹುಟ್ಟಿದ ಭೀಮಾರ್ಜುನರು. ಇವರಿಬ್ಬರೇ ರಾಜರನ್ನೆಲ್ಲ ಪರಾಜಿತರನ್ನಾಗಿ ಮಾಡಿ ಸಮಾಜವಾಟದಿಂದ ದ್ರೌಪದಿಯನ್ನು ಕರೆತಂದರು. ಇವರೀರ್ವರು ನಕುಲ ಸಹದೇವರು. ಕೃಷ್ಣೆಯೊಡನೆ ಅಂತಃಪುರದಲ್ಲಿರುವವಳು ನಮ್ಮೈವರ ತಾಯಿಯಾದ ಕುಂತಿದೇವಿಯು. ನಾವು ಕ್ಷತ್ರಿಯರೆಂದು ತಿಳಿದ ಮೇಲಾದರೂ ನಿನ್ನ ಹೃದಯದ ಆತಂಕವು ಪರಿಹಾರವಾಗಲಿ. ಕಮಲದ ಬಳ್ಳಿಯು ಒಂದು ಸರೋವರದಿಂದ ಮತ್ತೊಂದು ಸರೋವರಕ್ಕೆ ಒಯ್ಯಲ್ಪಡುವಂತೆ ಕಮಲಲೋಚನೆಯಾದ ನಿನ್ನ ಮಗಳು ಪಾಂಚಾಲ ವಂಶದಿಂದ ಕುರುವಂಶಕ್ಕೆ ಒಯ್ಯಲ್ಪಟ್ಟಿದ್ದಾಳೆ. ಮಹಾರಾಜ, ನೀನು ಅಪೇಕ್ಷಿಸಿದಂತೆ ನಾನು ಸತ್ಯವನ್ನೇ ಹೇಳಿರುತ್ತೇನೆ. ಇನ್ನು ಮುಂದೆ ನೀನೇ ನಮಗೆ ಗುರುವೂ ರಕ್ಷಕನೂ ಆಗಿರುವೆ. ದೊಡ್ಡವನಲ್ಲ ಹಂಗೆ. ದೃಪದನಿಗೆ ಅಮಿತಾನಂದವಾಯಿತು. ಆನಂದ ಬಾಷ್ಪಗಳಿಂದ ಕಣ್ಣುಗಳು ವ್ಯಾಕುಲಿತವಾದವು. 1-2 ನಿಮಿಷಗಳು ದೃಪದನ ಬಾಯಿಂದ ಮಾತುಗಳೇ ಹೊರಡಲಿಲ್ಲ. ಮುಹೂರ್ತ ಕಾಲ ಕಳೆದ ನಂತರ ಸಂತೋಷಾಧಿಕ್ಯದಿಂದುಂಟಾದ ಉದ್ರೇಕವನ್ನು ಹತೋಟಿಗೆ ತೆಗೆದುಕೊಂಡು ಸಮಯಕ್ಕೆ ತಕ್ಕಂತೆ ಉತ್ತರಿಸಿದನು. ಪಾಂಡುಪುತ್ರ, ಇಂದು ನಾನು ಧನ್ಯನಾದೆನು. ನನ್ನ ಸಂಕಲ್ಪವು ನಿಶ್ಚಯವಾಗಿಯೂ ನೆರವೇರಿತು. ನೀವು ನಮಗೆ ಒದಗಿದ ಅನೇಕವಾದ ಅಪಾಯಗಳಿಂದ ಮತ್ತು ಅರಗಿನ ಮನೆಯಿಂದ ಪಾರಾದ ರೀತಿಯನ್ನು ತಿಳಿಯಲು ಮನಸ್ಸು ತವಕಿಸುತ್ತಿದೆ. ಯುಧಿಷ್ಠಿರನು ಅರಗಿನ ಮನೆಯಿಂದ ಪಾರಾದ ವಿವರಗಳನ್ನು ವಿಶದವಾಗಿ ಹೇಳಿದನು. ದೃಪದನು ಎಲ್ಲವನ್ನೂ ಕೇಳಿ ಧೃತರಾಷ್ಟ್ರನನ್ನು ಅವನ ಮಕ್ಕಳನ್ನು ನಿಂದಿಸಿದನು ಮತ್ತು ಯುಧಿಷ್ಠಿರನಿಗೆ ರಾಜ್ಯವನ್ನು ಕೊಡಿಸಿಕೊಡುವ ಪ್ರತಿಜ್ಞೆಯನ್ನು ಮಾಡಿದನು. ದೃಪದ ಆಗಲೇ ಪ್ರತಿಜ್ಞೆ ಮಾಡಿದ್ದಾನೆ, ನಿನ್ನ ರಾಜ್ಯ ನಿನಗೆ ಈಸ್ಕೊಟ್ಬಿಡ್ತೀನಿ ಅಂತ. ತುಂಬ ಬಲವಂತರಾಗಿರ್ತಾರೆ ಪಾಂಚಾಲ ರಾಜರು. 10-15 ಮಂದಿ ಮಹಾರಥಿಯರಿರ್ತಾರೆ. ದೃಪದನ ಅಣ್ಣ ತಮ್ಮಂದ್ರ ಮಕ್ಕಳು ಅವರೆಲ್ಲ ತುಂಬ ಬಲವಂತರಾಗಿರ್ತಾರೆ. ಅಲ್ಲಿಂದ ಮುಂದೆ ಯುಧಿಷ್ಠಿರಾದಿಗಳು ಕುಂತಿ ಸಮೇತರಾಗಿ ದೃಪದನಿಂದ ನಿರ್ದಿಷ್ಟವಾದ ಅರಮನೆಯಲ್ಲಿ ದೃಪದನ ಸತ್ಕಾರವನ್ನು ಕೈಗೊಳ್ಳುತ್ತಾ ವಾಸಿಸುತ್ತಿದ್ದರು. 4-6 ದಿನಗಳು ಕಳೆದ ನಂತರ ದೃಪದನು ಯುಧಿಷ್ಠಿರನ ಬಳಿಗೆ ಬಂದು ಸುಖಾಸನದಲ್ಲಿ ಕುಳಿತು ಹೇಳಿದನು, ಯುಧಿಷ್ಠಿರ, ಕುರುವಂಶ ಸಂಭೂತನಾದ ಅರ್ಜುನನು ಇಂದಿನ ದಿವಸ ಪಾಣಿಗ್ರಹಣವನ್ನು ಮಾಡಿಕೊಳ್ಳಬಹುದಲ್ಲವೇ? ವಿವಾಹಕ್ಕೆ ಮೊದಲು ಮಾಡಬೇಕಾದ ವಿದ್ಯುಕ್ತ ಕರ್ಮಗಳನ್ನು ಅವನು ನೆರವೇರಿಸಲಿ. ದೃಪದನ ಮಾತುಗಳನ್ನು ಕೇಳಿ ಯುಧಿಷ್ಠಿರನು ಸ್ಪಷ್ಟವಾಗಿ ಹೇಳಿದನು, ಮಹಾರಾಜ, ದ್ರೌಪದಿಯೊಡನೆ ನನಗೂ ವಿವಾಹವಾಗಬೇಕು. ಯುಧಿಷ್ಠಿರನ ಮಾತನ್ನು ಕೇಳಿ ದೃಪದನಿಗೆ ವಿಸ್ಮಯ ಉಂಟಾದರೂ ಸಾವಧಾನ ಚಿತ್ತನಾಗಿ ಹೇಳಿದನು, ಯುಧಿಷ್ಠಿರ, ನೀನಾದರೂ ನನ್ನ ಮಗಳ ಪಾಣಿಗ್ರಹಣ ಮಾಡಿಕೊಳ್ಳಬಹುದು, ಅಥವಾ ನಿಮ್ಮ ಐವರಲ್ಲಿ ಯಾರಾದರೂ ನಿನ್ನ ಇಚ್ಛೆಯಂತೆ ನನ್ನ ಮಗಳ ಪಾಣಿಗ್ರಹಣ ಮಾಡಿಕೊಳ್ಳಲಿ. ಯುಧಿಷ್ಠಿರನು ಮತ್ತಷ್ಟು ಸ್ಪಷ್ಟವಾಗಿ ಹೇಳಿದನು, ನಮ್ಮ ಐವರಿಗೂ ದ್ರೌಪದಿಯು ಪಟ್ಟಮಹಿಷಿಯಾಗುತ್ತಾಳೆ. ಹೀಗಾಗಬೇಕೆಂಬುದು ನಮ್ಮ ತಾಯಿಯ ಆಜ್ಞೆ. ನಮ್ಮಲ್ಲಿ ಯಾರಿಗೂ ವಿವಾಹವಾಗಿಲ್ಲ. ಈ ಕನ್ಯಾರತ್ನವನ್ನು ಅರ್ಜುನನು ಗೆದ್ದು ತಂದನು. ನಮ್ಮ ಐವರಲ್ಲಿ ಯಾರು ಏನನ್ನು ಸಂಪಾದಿಸಿದರೂ ಐವರು ಸಮಾನವಾಗಿ ಉಪಭೋಗಿಸಬೇಕೆಂಬ ನಿಯಮವನ್ನು ಮಾಡಿಕೊಂಡಿರುತ್ತೇವೆ. ಆ ನಿಯಮವನ್ನು ಈಗ ಬಿಡಲಾರೆವು. ಆದುದರಿಂದ ಸ್ತ್ರೀರತ್ನಳಾದ ಕೃಷ್ಣೆಯು ನಮ್ಮೈವರಿಗೂ ವಿವಾಹಿತ ಪತ್ನಿಯಾಗಲಿ. ಇವಳು ಅನುಕ್ರಮವಾಗಿ ನಮ್ಮೈವರ ಕೈಗಳನ್ನು ಹಿಡಿಯಲಿ. ದೃಪದನು ಹೇಳುತ್ತಾನೆ, ಕುರುನಂದನ, ಒಬ್ಬ ಪುರುಷನು ಅನೇಕ ಯುವತಿಯರನ್ನು ವಿವಾಹ ಮಾಡಿಕೊಳ್ಳುವುದು ವಿಧಿವಿಹಿತವಾಗಿದೆ. ಶಾಸ್ತ್ರ ಅದಕ್ಕೆ ಪರ್ಮಿಷನ್ ಕೊಡುತ್ತೆ. ಒಬ್ಬ ಗಂಡಸು ಅನೇಕ ಹೆಂಗಸರನ್ನು ಮದುವೆ ಮಾಡ್ಕೋಬೋದಂತ. ಆದರೆ ಒಬ್ಬ ಹೆಂಗಸು ಬಹುಪತಿಗಳನ್ನು ಹೊಂದಬಹುದೆಂಬ ವಿಷಯವನ್ನು ನಾನಿದುವರೆಗೂ ಎಲ್ಲಿಯೂ ಕಂಡೂ ಇಲ್ಲ, ಕೇಳಿಯೂ ಇಲ್ಲ. ಕುಂತಿಪುತ್ರ, ನೀನು ಧರ್ಮವಿದನೂ ಶುದ್ಧನೂ ಆಗಿರುವೆ. ಹೀಗಿದ್ದು
ಆಚಾರದಲ್ಲಿಲ್ಲದ ಸಂಪ್ರದಾಯ ವಿರುದ್ಧವಾದ ಮತ್ತು ವೇದವಿಹಿತವಲ್ಲದ ಲೋಕವಿರುದ್ಧವಾದ ಪಾಪಕರವಾದ ಕಾರ್ಯ ಮಾಡುವುದು ಅಥವಾ ಅದನ್ನು ಪ್ರಚೋದಿಸುವುದು ನಿನಗೆ ಸರ್ವಥಾ ಯುಕ್ತವಲ್ಲ. ನಿನಗೆ ಈ ವಿಧವಾದ ಬುದ್ಧಿಯು ಹೇಗುಂಟಾಯಿತು? ಸ್ವಲ್ಪ ಕೋಪನೂ ಬರ್ತಾ ಇದೆ. ಧರ್ಮರಾಜನು ಹೇಳುತ್ತಾನೆ, ಧರ್ಮವು ಅತಿ ಸೂಕ್ಷ್ಮವಾದದ್ದು ಮಹಾರಾಜ. ಧರ್ಮ ಸೂಕ್ಷ್ಮವನ್ನು ಮತ್ತು ಧರ್ಮ ಮಾರ್ಗವು ಯಾವುದೆಂಬುದನ್ನು ನಾವು ಯಾರೂ ತಿಳಿಯಲಾರೆವು. ಮಹಾನುಭಾವರಾದ ಮಹಾತ್ಮರಾದ ಜ್ಞಾನಿಗಳಾದ ನಮ್ಮ ಹಿರಿಯರು ಯಾವ ಮಾರ್ಗವನ್ನು ಅನುಸರಿಸಿ ನಡೆದರೋ ಆ ಮಾರ್ಗವನ್ನೇ ಅನುಸರಿಸಿ ನಡೆಯುತ್ತಾ ನಾವು ಮುಂದೆ ಸಾಗುತ್ತಿದ್ದೇವೆ. ನನ್ನ ನಾಲಿಗೆಯು ಇದುವರೆಗೂ ಒಂದು ಸುಳ್ಳನ್ನಾದರೂ ಹೇಳಿಲ್ಲ, ಅಥವಾ ನನ್ನ ನಾಲಿಗೆಯಿಂದ ಸುಳ್ಳೇ ಹೊರಬರಲಾರದು. ಅದು ನಿಜ, ಧರ್ಮರಾಜನು ಒಂದೂ ಸುಳ್ಳು ಹೇಳಿರೋದಿಲ್ಲ. ನನ್ನ ಬುದ್ಧಿಯು ಅದಕ್ಕೆ ಆವತ್ತು ಯುದ್ಧದಲ್ಲಿ ದ್ರೋಣಾಚಾರ್ಯರು ಯಾಕೆ ಯುದ್ಧ ಮಾಡೋದು ಬಿಟ್ಟು ಧ್ಯಾನ ಕೊಟ್ಟೋಗ್ಬಿಡ್ತಾರೆ ಅಂದರೆ, ಯಾವತ್ತೂ ಒಂದು ದಿವಸ ಕೂಡ ಸುಳ್ಳನ್ನೇ ಹೇಳದೇ ಇರೋ ಅಂಥ ಯುಧಿಷ್ಠಿರ ಅಶ್ವತ್ಥಾಮತಃ ಅಂತ ಜೋರಾಗಿ ಹೇಳಿಬಿಟ್ಟು ಅಸ್ಥಿ ಕುಂಜರ ಅಂದ್ಬಿಟ್ಟು ಮತ್ತು ಅದು ಮೆಲ್ಲಗೆ ಹೇಳಿರ್ತಾನೆ. ಅಯ್ಯೋ, ಧರ್ಮರಾಜನು ಸುಳ್ಳು ಹೇಳೋದಿಲ್ವಲ್ಲ. ಯಾವತ್ತು ಮಿಕ್ಕಿದವರು ಯಾರಿದ್ದು ಹೇಳಿದ್ರು ನಂಬುತ್ತಿರಲಿಲ್ಲ. ಧರ್ಮರಾಜನು ಸುಳ್ಳು ಹೇಳೋದಿಲ್ವ ಅಂತ ಆ ನಂಬಿಕೆ, ಧರ್ಮರಾಜನ ಮಾತಿನ ಮೇಲೆ ನಂಬಿಕೆಯಿಂದ ನನ್ನ ಮಗ ನಿಜವಾಗ್ಲೂ ಸತ್ತೋಗಿದ್ದಾನೆ ಅಂದ್ಬಿಟ್ಟು ಧ್ಯಾನದಲ್ಲಿ ನೋಡೋಕೆ ಹೋಗ್ತಾನೆ. ಆವಾಗ ದೃಷ್ಟದ್ಯುಮ್ನ ಬಂದು ಕತ್ತರಿಸ್ಬಿಡ್ತಾನೆ ದ್ರೋಣಾಚಾರ್ಯನು. ಇದು ಒಂಥರದ ವಂಚನೆಯೇ, ಅದು ಸ್ವಲ್ಪ ದೋಷ ಬರುತ್ತೆ. ಬಟ್ ಧರ್ಮರಾಜ ಒಂದು ಸುಳ್ಳು ಹೇಳಿರೋದಿಲ್ಲ. ನನ್ನ ಬುದ್ಧಿಯು ಪಾಪಕರ್ಮವನ್ನೆಂದಿಗೂ ಪ್ರಚೋದಿಸಲಾರದು ಅಥವಾ ಪಾಪ ಕಾರ್ಯಕ್ಕೆ ಒಪ್ಪಲಾರದು. ನನ್ನ ಮನಸ್ಸು ಒಪ್ಪಬೇಕಾದರೆ ಆ ಕಾರ್ಯವು ಧರ್ಮಸಮ್ಮತವೇ ಆಗಿರಬೇಕು. ಪ್ರಸಕ್ತ ವಿಷಯದಲ್ಲಿ ನಮ್ಮ ತಾಯಿಯು ಐವರು ಈ ಕನ್ಯಾರತ್ನವನ್ನು ಹಂಚಿಕೊಳ್ಳಿರಿ ಎಂದು ಹೇಳಿಬಿಟ್ಟಿದ್ದಾಳೆ. ನನ್ನ ಮನಸ್ಸು ಈ ಕಾರ್ಯವನ್ನು ಸಮ್ಮತಿಸಿದೆ. ದ್ರುಪದರಾಜನೇ, ನಮ್ಮ ಐವರಿಗೂ ದ್ರೌಪದಿಯನ್ನು ಪಾಣಿಗ್ರಹಣ ಮಾಡಿಕೊಡುವುದು ಧರ್ಮಸಮ್ಮತವಾಗಿದೆ. ಸ್ವಲ್ಪವಾದರೂ ವಿಚಾರ ಮಾಡದೆ ನಾನು ಹೇಳಿದಂತೆ ಮಾಡು. ಶಂಕಿಸಬೇಡ ಅಥವಾ ಭಯಪಡಬೇಡ. ಯುಧಿಷ್ಠಿರ ಮಾತುಗಳನ್ನು ಅಸ್ಖಲಿತವಾಗಿದ್ದವು ಮತ್ತು ದೃಢವಾಗಿದ್ದವು. ದ್ರುಪದನಿಗೆ ಮುಂದೇನು ಹೇಳಬೇಕೆಂಬುದೇ ತೋರಲಿಲ್ಲ. ಧರ್ಮ ಸೂಕ್ಷ್ಮವನ್ನು ಪರ್ಯಾಲೋಚಿಸಲು ಸ್ವಲ್ಪ ಕಾಲಾವಕಾಶ ಬೇಕಲ್ಲವೇ? ಅದಕ್ಕಾಗಿ ದ್ರುಪದನು ಯುಧಿಷ್ಠಿರನಿಗೆ ಹೇಳಿದನು, ಪಾಂಡುಪುತ್ರ, ಕುಂತಿದೇವಿ, ನೀನು ಮತ್ತು ನನ್ನ ಮಗನಾದ ದೃಷ್ಟದ್ಯುಮ್ನ ಈ ಮೂವರು ಕಳೆತು ಏನು ಮಾಡಬೇಕೆಂಬುದನ್ನು ನಿಶ್ಚಯ ಮಾಡಿ ಹೇಳಿರಿ. ಅನಂತರ ನಾಳೆ ನಾವು ಸೂಕ್ತವೆನಿಸಿದ ರೀತಿಯಲ್ಲಿ ಕಾರ್ಯವನ್ನು ಮಾಡುವೆವು ಎಂದು ಹೇಳಿದನು. ದ್ರುಪದರಾಜನ ಅಭಿಮತದಂತೆ ಯುಧಿಷ್ಠಿರು, ಕುಂತಿ, ದೃಷ್ಟದ್ಯುಮ್ನರು ಬಹುಪತಿತ್ವದ ವಿಷಯದಲ್ಲಿ ಸಮಾಲೋಚನೆಯನ್ನು ನಡೆಸುತ್ತಿದ್ದರು. ಆ ವೇಳೆಗೆ ಸರಿಯಾಗಿ ಮಹಾಮಹಿಮರಾದ ಕೃಷ್ಣ ದ್ವೈಪಾಯನರು ಸ್ವೇಚ್ಛದಿಂದ ಅರಮನೆಗೆ ಬಂದರು. ವ್ಯಾಸ ಭಗವಾನರು ಎಂಟ್ರಿ ಕೊಡ್ತಾರೆ. ಎಲ್ಲೇ ಸಮಸ್ಯೆ ಬಂದಾಗ ಗುರುಗಳ ಹತ್ರ ಹೋಗಬೇಕು. ಧರ್ಮ ಸಂಕಟಗಳು ಬಂದಾಗ ಜನ್ಮೇಜಯ, ದ್ರುಪದ, ಯುಧಿಷ್ಠಿರಾದಿಗಳು ಪ್ರತ್ಯುತ್ಥಾನ ಮಾಡಿ ಪ್ರಣಮಿಸಿ ಮಹರ್ಷಿಗಳನ್ನು ಸ್ವಾಗತಿಸಿದರು. ವ್ಯಾಸರು ಎಲ್ಲರನ್ನೂ ಆಶೀರ್ವದಿಸಿ ಯೋಗಕ್ಷೇಮಗಳನ್ನು ವಿಚಾರಿಸಿ ಸ್ವರ್ಣಮಯ ಪೀಠದಲ್ಲಿ ಕುಳಿತರು. ಮಹರ್ಷಿಗಳ ಅನುಜ್ಞೆಯನ್ನು ಪಡೆದು ದ್ರುಪದ ಯುಧಿಷ್ಠಿರಾದಿಗಳು ಅನರ್ಘವಾದ ಆಸನಗಳಲ್ಲಿ ಉಪವಿಷ್ಟರಾದರು. ಕೆಲವು ಕ್ಷಣಗಳು ಕಳೆದ ನಂತರ ದ್ರುಪದನು ಸುಮಧುರವಾಣಿಯಿಂದ ವ್ಯಾಸರನ್ನು ಪ್ರಶ್ನಿಸಿದನು. ಮಹರ್ಷಿಗಳೇ, ಸಾಂಕರ್ಯ ದೋಷವಿಲ್ಲದಂತೆ ಒಬ್ಬ ಯುವತಿಯು ಬಹುಪತಿಗಳನ್ನು ಪಡೆಯಲು ಸಾಧ್ಯವಾಗುವುದೇ? ಇದರ ನಿಶ್ಚಯಾಂಶವನ್ನು ದಯವಿಟ್ಟು ತಿಳಿಸಿರಿ. ವ್ಯಾಸರು ಹೇಳ್ತಾರೆ, ಲೋಕಕ್ಕೂ ವೇದಕ್ಕೂ ವಿರುದ್ಧವೆಂದು ತೋರುವ ಆಚರಣೆಯಲ್ಲಿಯೂ ಇಲ್ಲದ ಈ ಅಂಶವು ಬಹಳ ಗಹನವಾದದ್ದು ದ್ರುಪದ. ಈ ವಿಷಯದಲ್ಲಿ ಮೊದಲು ನಿಮ್ಮೆಲ್ಲರ ಸ್ಪಷ್ಟವಾದ ಅಭಿಪ್ರಾಯವನ್ನು ತಿಳಿಯಲು ಇಚ್ಛಿಸುತ್ತೇನೆ. ದ್ರುಪದನು ತನ್ನ ಅಭಿಪ್ರಾಯವನ್ನು ಮಹರ್ಷಿಗಳ ಮುಂದಿಟ್ಟನು. ಮಹರ್ಷಿಗಳೇ, ಆಚಾರಕ್ಕೂ ಸಂಪ್ರದಾಯಕ್ಕೂ ಲೋಕಕ್ಕೂ ಮತ್ತು ವೇದಕ್ಕೂ ವಿರುದ್ಧವೆನಿಸುವ ಬಹುಪತಿತ್ವವು ಪಾಪಹೇತುವೆಂದು ನನಗನಿಸುತ್ತದೆ. ಬ್ರಾಹ್ಮಣೋತ್ತಮರೇ, ಪ್ರಪಂಚದಲ್ಲಿ ಎಲ್ಲಿಯೂ ಒಬ್ಬ ಹೆಂಗಸು ಬಹುಪತಿಗಳನ್ನು ಹೊಂದಿರುವ ವಿಷಯವನ್ನು ಇದುವರೆಗೂ ನಾನು ಕಂಡೂ ಇಲ್ಲ, ಕೇಳಿಯೂ ಇಲ್ಲ. ಬಹುಪತಿತ್ವದ ಈ ಧರ್ಮವು ಮಹಾತ್ಮರಾದ ನಮ್ಮ ಪೂರ್ವಜರಿಂದಲೂ ಆಚರಿಸಲ್ಪಟ್ಟಿಲ್ಲ. ಧರ್ಮಾಧರ್ಮಗಳು ವಿವೇಚನಾ ಶಕ್ತಿಯನ್ನು ಪಡೆದಿರುವ ನಾವು ಅಧರ್ಮಾಚರಣೆಯನ್ನು ಖಂಡಿತವಾಗಿಯೂ ಮಾಡಬಾರದು. ಆದುದರಿಂದ ಈ ವಿಷಯಕ್ಕೆ ನನ್ನ ಮನಸ್ಸು ಒಪ್ಪಲಾರದು.
ಬಹುಪತಿತ್ವವು ಧರ್ಮವೆಂಬುದರಲ್ಲಿ ನನಗೆ ಸಂಪೂರ್ಣವಾಗಿ ಸಂಶಯವಿದೆ. ದೃಪದನ ತನ್ನ ಅಭಿಪ್ರಾಯವನ್ನು ಹೇಳಿ ಮುಗಿಸಿದ ನಂತರ ದೃಷ್ಟದ್ಯುಮ್ನನು ತನ್ನ ಅಭಿಪ್ರಾಯವನ್ನು ಹೇಳತೊಡಗಿದನು. ಬ್ರಾಹ್ಮಣೋತ್ತಮರೇ, ತಪೋಧನರೇ, ಸದ್ವೃತ್ತನಾದ ಜ್ಯೇಷ್ಠ ಭ್ರಾತೃವು ತನ್ನ ತಮ್ಮನ ಪತ್ನಿಯ ಬಳಿಗೆ ಹೋಗಲು ಹೇಗೆ ತಾನೇ ಸಾಧ್ಯವಾದೀತು? ಯಾಕಂದರೆ ತಮ್ಮನ ಹೆಂಡತಿ ಮಗಳಾಗ್ತಾಳೆ ಅಣ್ಣನಿಗೆ. ಧರ್ಮಾಧರ್ಮಗಳ ವಿಷಯವು ಬಹಳ ಸೂಕ್ಷ್ಮವಾದುದರಿಂದ ನಾವು ಅದರ ಸೂಕ್ಷ್ಮಗತಿಯನ್ನು ತಿಳಿದವರಾಗಿಲ್ಲ. ಆದುದರಿಂದ ಧರ್ಮವಿಹಿತವಾದ ಮತ್ತು ಧರ್ಮಕ್ಕೆ ವಿರುದ್ಧವಾದ ಕಾರ್ಯಗಳು ಯಾವುವೆಂಬುದನ್ನು ನಿರ್ಣಯಿಸಲು ಅಸಮರ್ಥರಾಗಿದ್ದೇವೆ. ಆದುದರಿಂದ ಈ ಕಾರ್ಯಕ್ಕೆ ನಾನು ಮನಃಪೂರ್ವಕವಾಗಿ ಒಪ್ಪಲಾರೆನು. ಆದುದರಿಂದಲೇ ನಾನು ದ್ರೌಪದಿಯ ಐವರಿಗೆ ಪತ್ನಿಯಾಗಲಿ ಎಂದು ಹೇಳಲಾರೆನು. ದೃಷ್ಟದ್ಯುಮ್ನನ ಮಾತು ಮುಗಿಯಿತು. ಯುಧಿಷ್ಠಿರನು ತನ್ನ ಅಭಿಪ್ರಾಯವನ್ನು ಮಹರ್ಷಿಗಳು ಮುಂದಿಟ್ಟನು. ಋಷಿ ಸತ್ತಮರೇ, ನನ್ನ ನಾಲಿಗೆ ಇದುವರೆಗೂ ಒಂದು ಅಸತ್ಯವನ್ನೂ ನುಡಿದಿರುವುದಿಲ್ಲ ಮತ್ತು ಬುದ್ಧಿಯು ಎಂದಿಗೂ ಪಾಪಕಾರ್ಯದೆಡೆಗೆ ಪ್ರವಹಿಸಲಾರದು. ಯಾವಾಗ ನನ್ನ ಮನಸ್ಸು ಈ ಕಾರ್ಯಕ್ಕೆ ಸಮ್ಮತಿಸಿತೋ ಆಗ ಈ ಕಾರ್ಯವು ಧರ್ಮವಾಗಿದೆ ಎಂಬುದೇ ನನ್ನ ದೃಢ ನಿಶ್ಚಯವಾಗಿದೆ. ಇದರಲ್ಲಿ ಸಂಶಯ ಲೇಶವೂ ಇಲ್ಲ. ಸಂಪ್ರದಾಯ, ಆಚಾರ, ಪದ್ಧತಿ ಇವುಗಳ ವಿಷಯವಾಗಿ ಪರಿಶೀಲಿಸಿದರೂ ಪುರಾಣಗಳಲ್ಲಿ ಬಹುಪತಿತ್ವಕ್ಕೆ ಅನೇಕವಾದ ನಿದರ್ಶನಗಳಿವೆ. ಮುಂಚೆ ಕೂಡ ಎಷ್ಟೋ ದೃಷ್ಟಾಂತಗಳಿದ್ದಾವೆ. ದ್ರೌಪದಿದೆ ಮೊದಲನೇ ಸತಿಯಲ್ಲ, ಮುಂಚೆ ಕೂಡ ಪುರಾಣದಲ್ಲಿ 4-5 ಸ್ಟೋರಿ ಮುಂಚೆನೇ ಬಂದಿತ್ತು. ಗೌತಮ ವಂಶ ಸಂಭೂತೆಯಾದ ಧರ್ಮಿಷ್ಠಳಾದ ಜಟಿಲೆಯು ಸಪ್ತರ್ಷಿಗಳನ್ನು ಮದುವೆಯಾಗಿದ್ದಳು. 7 ಜನರನ್ನು ಮದುವೆಯಾಗಿರ್ತಾಳೆ ಧರ್ಮಿಷ್ಠ. ಅದರಂತೆಯೇ ಕಂಡು ಮುನಿಯು ಪುತ್ರಿಯಾದ ವಾರ್ಕ್ಷಿ ಎಂಬುವಳು ಪ್ರಚೇತಸರೆಂಬ ಏಕನಾಮಧೇಯುಳ್ಳ ತಪೋನಿಷ್ಠರಾದ 10 ಮಂದಿ ಋಷಿ ಕುಮಾರರನ್ನು ವರಿಸಿದ್ದಳು. 10 ಮಂದಿಯನ್ನು ಮದುವೆ ಆಗಿರ್ತಾಳೆ. ಧರ್ಮಜ್ಞರೇ, ಗುರುವಿನ ಆಜ್ಞೆಯು ಸರ್ವತಾ ಮಾನ್ಯವೆಂದು ಗುರುವಾಜ್ಞೆಯಂತೆ ನಡೆಯುವುದೇ ಧರ್ಮವೆಂದು ಧರ್ಮಜ್ಞರಾದವರು ಹೇಳುತ್ತಾರೆ. ತಾಯಿಯು ಗುರುಗಳಲ್ಲಿ ಶ್ರೇಷ್ಠಳೆಂದು ಸ್ಮೃತಿಗಳು ಸಾರುತ್ತವೆ. ತಾಯಿಯೇ ಪರಮಗುರು ಅಥವಾ ಶ್ರೇಷ್ಠ ದೈವ. ಅವಳಾಡಿದ ಮಾತುಗಳನ್ನು ಪರಿಪಾಲಿಸುವುದೇ ಧರ್ಮ. ಭಿಕ್ಷಾನ್ನದಂತೆ ದ್ರೌಪದಿಯನ್ನು 5 ಹಂಚಿಕೊಳ್ಳಿರೆಂದು ನಮ್ಮ ತಾಯಿಯೇ ಹೇಳಿರುವಳು. ಆದುದರಿಂದ ದ್ರೌಪದಿಯು ನಮ್ಮ 5 ಸಮಾನ ಪತ್ನಿಯಾಗಿರಬೇಕೆಂಬುದು ಶ್ರೇಷ್ಠ ಧರ್ಮವಾಗಿದೆ ಎಂಬುದರಲ್ಲಿ ನನಗೆ ಸಂಶಯವೇ ಇಲ್ಲ. ಹಿಂಗೆ ತನ್ನ ಅಭಿಪ್ರಾಯವನ್ನು ಹೇಳ್ತಾನೆ. ಮಹರ್ಷಿಗಳೇ, ಧರ್ಮಾಚಾರಿಯಾದ ಯುಧಿಷ್ಠಿರನ ಅಭಿಪ್ರಾಯವೇ ನನ್ನ ಅಭಿಪ್ರಾಯವೂ ಆಗಿದೆ. ಹಾಗಾಗದಿದ್ದರೆ ನನ್ನ ಬಾಯಿಂದ ಅನೃತವು ಹೊರಟಂತಾಗುವುದು. ಇದರಿಂದ ನನಗೆ ಅತಿಯಾದ ಭಯವುಂಟಾಗಿದೆ. ಅನೃತ ಭಾಷಣದ ಪಾಪವನ್ನು ತಪ್ಪಿಸಿಕೊಳ್ಳಲು ಹೇಗೆ ತಾನೇ ಸಾಧ್ಯವಾದೀತು ಎಂದು ಹೇಳಿ ಕುಂತಿಯು ತನ್ನ ಅಭಿಪ್ರಾಯವನ್ನು ಮಹರ್ಷಿಗಳ ಮುಂದಿಟ್ಟಳು. ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ ನಂತರ ಭಗವಾನ್ ವ್ಯಾಸರು ಕುಂತಿಯನ್ನು ಕುರಿತು ಹೇಳಿದರು. ಭದ್ರೇ, ಅನೃತ ಭಾಷಿಣಿ ಅಂದರೆ ಸತ್ಯಭಾಷಿಣಿ ಅಂತ ಎಂಬ ಅಪವಾದವು ನಿನಗೆ ಅನೃತ ಅಂದರೆ ಸುಳ್ಳು ಹೇಳಿದವಳೆ ಎಂಬ ಅಪವಾದವು ನಿನಗೆ ಖಂಡಿತವಾಗಿಯೂ ಬರಲಾರದು. ನಿನಗೆ ಆ ಅಪವಾದವು ಬಾರದಂತೆ ನಿನ್ನ ಮಕ್ಕಳು ನೋಡಿಕೊಳ್ಳುವುದೇ ಸನಾತನ ಧರ್ಮ. ದೃಪದ ಯುಧಿಷ್ಠಿರನು ಹೇಳಿದ ಮಾತುಗಳನ್ನು ಧರ್ಮಸಮ್ಮತವಾಗಿವೆ ಎಂಬುದರಲ್ಲಿ ಸಂಶಯ ಲೇಶವೂ ಇರುವುದಿಲ್ಲ. ಆದರೆ ಎಲ್ಲರ ಮುಂದೆ ನಾನು ಈ ವಿಷಯವನ್ನು ಪ್ರಸ್ತಾಪಿಸಲು ಇಚ್ಛೆ ಪಡುವುದಿಲ್ಲ. ಬಹುಪತಿತ್ವವು ಹೇಗೆ ಧರ್ಮಸಮ್ಮತವೆನಿಸುವುದು ಮತ್ತು ಇದು ಹೇಗೆ ಸನಾತನ ಧರ್ಮವಾಗುವುದು, ಈ ವಿಷಯಗಳೆಲ್ಲವನ್ನೂ ನಿನಗೆ ಏಕಾಂತದಲ್ಲಿ ಹೇಳುವೆನು. ಹೀಗೆಂದು ಹೇಳಿ ವ್ಯಾಸರು ಆಸನದಿಂದ ಮೇಲೆದ್ದು ದೃಪದನನ್ನು ಕೈ ಹಿಡಿದುಕೊಂಡು ರಾಜಭವನಕ್ಕೆ ಕರೆದುಕೊಂಡು ಹೋದರು. ಪಾಂಡವರು, ಕುಂತಿಯು ಮತ್ತು ದೃಷ್ಟದ್ಯುಮ್ನನು ವ್ಯಾಸ ದೃಪದರ ನಿರ್ಧಾರವನ್ನು ನಿರೀಕ್ಷಿಸುತ್ತಾ ಅಲ್ಲಿಯೇ ಕುಳಿತಿದ್ದರು. ಏಕಾಂತ ಮಂದಿರಕ್ಕೆ ತೆರಳಿದ ಕೃಷ್ಣ ದ್ವೈಪಾಯನರು ಬಹುಪತಿತ್ವವ ಪುಸ್ತಕ ಸಂದರ್ಭದಲ್ಲಿ ಹೇಗೆ ಧರ್ಮವಾಗಿ ಪರಿಣಮಿಸಿದೆ ಎಂಬುದನ್ನು ಮಹಾತ್ಮನಾದ ದೃಪದ ನರೇಂದ್ರನಿಗೆ ವಿವರಿಸಿ ಹೇಳತೊಡಗಿದರು. ಜನಮೇಜಯ, ವ್ಯಾಸ ದೃಪದರಿಬ್ಬರೂ ಏಕಾಂತದಲ್ಲಿ ಕುಳಿತು ಸಂಭಾಷಣೆಯನ್ನು ಆರಂಭಿಸಿದರು. ವ್ಯಾಸರು ದೃಪದನನ್ನು ಕುರಿತು ಹೇಳಿದರು. ದೃಪದ, ಪೂರ್ವದಲ್ಲಿ ನೈಮಿಷಾರಣ್ಯದಲ್ಲಿ ದೇವತೆಗಳು ಒಂದು ಮಹಾಸತ್ರವನ್ನು ಆರಂಭಿಸಿದರು.
ಆ ಮಹಾಯಾಗಕ್ಕೆ ಎಲ್ಲ ಪ್ರಾಣಿಗಳನ್ನು ಸಂಹರಿಸುವ ಯಮನೇ ಶಾಮಿತ್ರ ಅಂದರೆ ಯಜ್ಞದಲ್ಲಿ ಯಜ್ಞ ಪಶುವನ್ನು ವಿಶಸನ ಮಾಡುವವನಾಗಿದ್ದನು. ಅವನು ಯಜ್ಞ ದೀಕ್ಷಿತನಾಗಿದ್ದುದರಿಂದ ಮಾನವರನ್ನು ಪರಲೋಕಕ್ಕೆ ಒಯ್ಯುವ ಕಾರ್ಯವೇ ನಿಂತು ಹೋಯಿತು. ಮತ್ತು ಯಮಧರ್ಮರಾಜ ರಜೆ ತಗೊಂಡಿದ್ದಾನಂದ್ರೆಗೇ ಯಾರೂ ಹೆಚ್ಚು ಸಾಯೋದಿಲ್ಲ. ಅದಕ್ಕೆ ಯಾವಾಗ ಯುದ್ಧಗಳು ಅವಿವು ಜಾಸ್ತಿ ಜನ ಸಾಯ್ತಾರೋ ಪ್ರಳಯಗಳಿಂದ ಆವಾಗ ಯಮಧರ್ಮರಾಜ ಡ್ಯೂಟಿಗೆ ವಾಪಸ್ ಬಂದಿದ್ದಾನೆ ಅಂತ ಅರ್ಥ. ಯಾವಾಗ ಸಾವೆಂಬುವುದು ನಿಂತು ಹೋಯಿತೋ ಆಗ ಜನಸಂಖ್ಯೆಯು ಬಹಳ ಬೇಗ ಹೆಚ್ಚಿ ಹೋಯಿತು. ಅದನ್ನು ಕಂಡು ಗಾಬರಿಗೊಂಡ ಸೋಮ, ಶಕ್ರ, ವರುಣ, ಕುಬೇರ, ಸಾಧ್ಯರು, ರುದ್ರರು, ವಸುಗಳು, ಅಶ್ವಿನಿ ದೇವತೆಗಳು ಮತ್ತು ಇತರ ದೇವತೆಗಳು ಎಲ್ಲರೂ ಒಟ್ಟಾಗಿ ಸೇರಿ ಬ್ರಹ್ಮನ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡಿ ಹೇಳಿದರು, ದೇವದೇವ, ಭೂಲೋಕದಲ್ಲಿ ಜನಸಂಖ್ಯೆಯು ಬಹಳವಾಗಿ ಹೆಚ್ಚು ಹೋಗಿದೆ. ಅದರಿಂದ ಭೀತರಾದ ನಾವು ನಿನ್ನಿಂದ ರಕ್ಷಣೆಯನ್ನು ಪಡೆಯಲು ಬಂದಿರುವೆವು. ಮಹಾಭಾಗರೇ, ಭೂಲೋಕದಲ್ಲಿ ಜನಸಂಖ್ಯೆಯು ಹೆಚ್ಚಾಗಿರುವುದರಿಂದ ನೀವು ಭಯಪಡಬೇಕಾದ ಕಾರಣವಿಲ್ಲ. ನೀವು ಅಮರರಲ್ಲವೇ? ಮರ್ತ್ಯರಿಂದ ನಿಮಗೆ ಅಪಾಯವು ಹೇಗೆ ತಾನೇ ಉಂಟಾದೀತು? ದೇವದೇವ, ಹಾಗೆನ್ನಬೇಡ. ಇಂದು ಮಾನವರೆಲ್ಲರೂ ದೇವತೆಗಳಂತೆಯೇ ಆಗಿಬಿಟ್ಟಿರುವರು. ಅವರಿಗೂ ನಮ್ಮಂತೆಯೇ ಮರಣವೆಂಬುದೇ ಇಲ್ಲವಾಗಿದೆ. ದೇವಮಾನವರಲ್ಲಿದ್ದ ಅಂತರವೇ ಈಗ ಅಳಿದು ಹೋಗಿದೆ. ಯಾವುದಾದರೂ ಒಂದು ವಿಧದಲ್ಲಿ ದೇವಮಾನವರಲ್ಲಿ ತಾರತಮ್ಯವನ್ನು ಕಲ್ಪಿಸಬೇಕೆಂದು ಕೇಳಿಕೊಳ್ಳಲು ನಿನ್ನಲ್ಲಿಗೆ ಬಂದಿರುವೆವು. ನೀವು ಹೇಳುತ್ತಿರುವುದು ನಿಜ, ಆದರೆ ಇದು ತಾತ್ಕಾಲಿಕವಾದದ್ದು. ನೈಮಿಷಾರಣ್ಯದಲ್ಲಿ ನಡೆಯುತ್ತಿರುವ ಯಜ್ಞದಲ್ಲಿ ಯಮನು ದೀಕ್ಷಿತನಾಗಿ ಕುಳಿತಿದ್ದಾನೆ. ಆ ಮಹಾಯಜ್ಞವು ಮುಗಿದೊಡನೆಯೇ ಮಾನವರಿಗೆ ಯಥಾಪೂರ್ವವಾಗಿ ಮರಣವು ಸಂಭವಿಸುವುದು. ಆ ಸಮಯದಲ್ಲಿ ಸೂರ್ಯಪುತ್ರನಾದ ಯಮದೇವನು ನಿಮ್ಮ ಶಕ್ತಿಗಳನ್ನೇ ಸಾಧನವನ್ನಾಗಿಟ್ಟುಕೊಂಡು ಭೂಲೋಕದ ಜನಸ್ತೋಮವನ್ನು ತೊಡೆದು ಬಿಡುತ್ತುವನು. ಆ ವೇಳೆಗೆ ಸರಿಯಾಗಿ ಮಾನವರು ಶಕ್ತಿಹೀನರಾಗುವರು. ಆದುದರಿಂದ ನೀವು ನಿರ್ಭೀತರಾಗಿ ಹೋಗಿ ಬನ್ನಿರಿ. ಪೂರ್ವಜ ದೇವನಾದ ಬ್ರಹ್ಮನ ಮಾತುಗಳನ್ನು ಕೇಳಿ ದೇವತೆಗಳು ಅಲ್ಲಿಂದ ಹೊರಟು ಮಹಾಯಾಗವು ನಡೆಯುತ್ತಿದ್ದ ನೈಮಿಷಾರಣ್ಯಕ್ಕೆ ಬಂದರು. ಯಜ್ಞಶಾಲೆಯ ಪಕ್ಕದಲ್ಲಿಯೇ ಭಾಗೀರಥಿಯು ಪ್ರವಹಿಸುತ್ತಿದ್ದಳು. ಇಂದ್ರಾದಿ ದೇವತೆಗಳು ನದಿಯ ದಂಡೆಯ ಮೇಲೆ ಕುಳಿತಿದ್ದರು. ನದಿಯಲ್ಲೊಂದು ಸ್ವರ್ಣಕಮಲವು ತೇಲಿ ಬರುತ್ತಿದ್ದುದನ್ನು ಕಂಡು ಎಲ್ಲರೂ ಆಶ್ಚರ್ಯಭರಿತರಾದರು. ಇಂದ್ರನಿಗೆ ಸ್ವರ್ಣಕಮಲವು ಎಲ್ಲಿಂದ ಬರುತ್ತಿದೆ ಎಂಬುದನ್ನು ತಿಳಿಯಬೇಕೆನ್ನುವ ಕುತೂಹಲವುಂಟಾಯಿತು. ನದಿಯ ದಂಡೆಯಲ್ಲಿಯೇ ಪ್ರವಾಹಕ್ಕೆ ಅಭಿಮುಖವಾಗಿ ನಡೆದು ಗಂಗೆಯ ಮೂಲದವರೆಗೂ ಹೋದನು. ಅಗ್ನಿಗೆ ಸಮಾನವಾದ ಕಾಂತಿಯಿಂದ ಕೂಡಿದ್ದ ಸ್ತ್ರೀಯೊಬ್ಬಳು ಜಲಾಹರಣಕ್ಕಾಗಿ ಬಂದು ಗಂಗೆಯ ಮಧ್ಯದಲ್ಲಿ ನಿಂತು ರೋದನ ಮಾಡುತ್ತಿದ್ದಳು. ಅವಳ ಅಶ್ರುಬಿಂದುಗಳು ನೀರಿನಲ್ಲಿ ಬಿದ್ದೊಡನೆಯೇ ಅವು ಸ್ವರ್ಣ ಕಮಲಗಳಾಗಿ ಮಾರ್ಪಟ್ಟು ಗಂಗೆಯಲ್ಲಿ ತೇಲಿ ಹೋಗುತ್ತಿದ್ದವು. ಇಂದ್ರನು ಅಂತಹ ಪರಮಾಶ್ಚರ್ಯಕರವಾದ ದೃಶ್ಯವನ್ನು ಕಂಡು ಆ ಶುಭಾಂಗಿಯ ಸಮೀಪಕ್ಕೆ ಹೋಗಿ ಕೇಳಿದನು, ಭದ್ರೇ, ನೀನು ಯಾರು? ಏಕೆ ಅಳುವೆ? ನಿಶ್ಚಯವನ್ನು ತಿಳಿಯುವ ಅಪೇಕ್ಷೆಯಿಂದಿರುತ್ತೇನೆ. ಎಲ್ಲವನ್ನೂ ಸತ್ಯವಾಗಿ ವಿಶದವಾಗಿ ಹೇಳು. ಶಕ್ರ, ನಾನಾರು? ನಾನೇಕೆ ನಿರ್ಭಾಗ್ಯಳು? ನಾನು ಅಳುತ್ತಿರುವುದೇಕೆ? ಇವೆಲ್ಲವನ್ನು ತಿಳಿಯಬೇಕಾದರೆ ನೀನು ನನ್ನನ್ನೇ ಅನುಸರಿಸಿ ಬರಬೇಕು. ನಾನು ಮುಂದೆ ಹೋಗುತ್ತೇನೆ, ನೀನು ನನ್ನ ಹಿಂದೆಯೇ ಆಗಮಿಸು. ಯಾವ ಕಾರಣದಿಂದ ಮತ್ತು ಯಾರಿಗೋಸ್ಕರವಾಗಿ ನಾನು ಅಳುತ್ತಿರುವನೆಂಬುದು ನಿನಗೆ ತಿಳಿಯುತ್ತದೆ. ತರುಣಿಯ ಮಾತುಗಳನ್ನು ಕೇಳಿ ಇಂದ್ರನು ಅವಳನ್ನೇ ಅನುಸರಿಸಿ ಹೊರಟನು. ಅನತಿ ದೂರದಲ್ಲಿಯೇ ಹಿಮಪರ್ವತದ ಶಿಖರದ ಮೇಲೆ ಸುಂದರನಾದ ತರುಣನೊಬ್ಬನು ಸಿದ್ಧಾಸನದಲ್ಲಿ ಕುಳಿತು ತರುಣಿಯೊಬ್ಬಳೊಡನೆ ಕ್ರೀಡಾ ವಿನೋದದಲ್ಲಿದ್ದುದನ್ನು ಇಂದ್ರನು ನೋಡಿದನು. ಕ್ರೀಡಾ ವಿನೋದದಲ್ಲಿ ಆಸಕ್ತರಾಗಿದ್ದ ಯುವ ಯುವತಿಯರು ತಮ್ಮ ಸಮೀಪದಲ್ಲಿಯೇ ದೇವರಾಜನು ನಿಂತಿರುವನೆಂಬುದನ್ನು ಗಮನಿಸಲಿಲ್ಲ. ಇಂದ್ರನಿಗೆ ಸ್ವಲ್ಪ ಕೋಪವೇ ಬಂದಿತು. ಇಂದ್ರನು ಸ್ವಲ್ಪ ಗಡುಸಾದ ಧ್ವನಿಯಲ್ಲಿ ಯುವಕನನ್ನು ಕೇಳಿದನು, ಹೇ ವಿದ್ವಾನ್, ಈ ತ್ರಿಭುವನಗಳೆಲ್ಲವೂ ನನ್ನ ಆಡಳಿತಕ್ಕೆ ಒಳಪಟ್ಟಿವೆ ಎಂಬುದನ್ನು ತಿಳಿಯೆಯಾ? ಕ್ರೀಡಾ ವಿನೋದದಲ್ಲಿಯೇ ನಿರತನಾಗಿದ್ದ ಯುವಕನು ಇಂದ್ರನನ್ನು ಕೆಡೆಗಣ್ಣಿನಿಂದಲೂ ನೋಡಲಿಲ್ಲ. ಇಂದ್ರನ ಮಾತುಗಳು ತಮ್ಮ ಕಿವಿಗಳಲ್ಲಿ ಬೀಳಲೇ ಇಲ್ಲವೆಂಬ ರೀತಿಯಲ್ಲಿಯೇ ಅವರಿಬ್ಬರೂ ಕ್ರೀಡಾವಿಲಾಸಗಳನ್ನು ಮುಂದುವರಿಯುತ್ತಿದ್ದವು. ಅದನ್ನು ಕಂಡ ತ್ರಿಲೋಕಾಧಿಪತಿಗೆ ಕೋಪವು ಮತ್ತಷ್ಟು ಹೆಚ್ಚಿತು.
ಯುವಕನೇ, ತ್ರಿಲೋಕಾಧಿಪತಿಯಾದ ನಾನಿಲ್ಲಿ ಬಂದಿರುವೆನು ಎಂದು ಮತ್ತೊಮ್ಮೆ ಗದರಿಸಿ ಹೇಳಿದನು. ದೇವಪುರುಷನು ಕುಪಿತನಾದ ಇಂದ್ರನನ್ನು ಒಮ್ಮೆ ತೀಕ್ಷ್ಣವಾಗಿ ನೋಡಿ ನಕ್ಕನು. ತ್ರಿಲೋಕಾಧಿಪತಿಯಾದ ಮಹಾಪರಾಕ್ರಮಿಯಾದ ಇಂದ್ರನು ಮಹಾದೇವನ ಕಟಾಕ್ಷ ವೀಕ್ಷಣೆಯು ಬಿದ್ದೊಡನೆಯೇ ಸ್ಥಾಣುವಿನಂತೆ ನಿಶ್ಚೇಷ್ಟನಾಗಿ ನಿಂತಲ್ಲಿಯೇ ನಿಂತುಬಿಟ್ಟನು. ಮುಂದೆ ಒಂದು ಮಾತು ಕೂಡ ಇಂದ್ರನ ಬಾಯಿಂದ ಹೊರಡದಾಯಿತು. ಕ್ರೀಡೆಯು ಮುಗಿಯಿತು. ಪರಶಿವನು ರೋಧಿಸುತ್ತಿದ್ದ ಸ್ತ್ರೀಯನ್ನು ಹತ್ತಿರ ಕರೆದು ಹೇಳಿದನು, ಇಂದ್ರನನ್ನು ಇತ್ತ ಕರೆದುಕೊಂಡು ಬಾ. ಅವರ ಹೃದಯದಲ್ಲಿ ಅಹಂಕಾರದ ಕುರುಹೇ ಇಲ್ಲದಂತೆ ಮಾಡಬೇಕಾಗಿದೆ. ಸ್ತ್ರೀಯು ಇಂದ್ರನನ್ನು ಸ್ಪರ್ಶಿಸಿದೊಡನೆಯೇ ಅವನ ಕೈಕಾಲುಗಳು ಕುಸಿದು ನೆಲದ ಮೇಲುರುಳಿದನು. ಅವನು ಬಿದ್ದಿದ್ದ ಸ್ಥಳಕ್ಕೆ ಈಶಾನನು ಬಂದು ಇಂದ್ರನನ್ನು ಕುರಿತು ಹೇಳಿದನು, ಮಹೇಂದ್ರ, ಇನ್ನು ಮುಂದೆ ಹೀಗೆ ವರ್ತಿಸಬೇಡ. ನಿನ್ನ ಬಲವೀರ್ಯಗಳಿಂದ ಈ ಬಂಡೆಯನ್ನು ಪಕ್ಕಕ್ಕುರುಳಿಸಲು ಅಲ್ಲೊಂದು ಗುಹೆ ಇದೆ. ಒಳಗೆ ಪ್ರವೇಶಿಸು. ಅಲ್ಲಿ ನಿನ್ನಂತೆಯೇ ಪರಾಕ್ರಮವುಳ್ಳ ಸೂರ್ಯನಿಗೆ ಸಮಾನವಾದ ತೇಜಸ್ಸುಳ್ಳ ಇನ್ನೂ ಕೆಲವರು ಇಂದ್ರರಿದ್ದಾರೆ. ಈಶಾನನ ಆಜ್ಞಾನುಸಾರವಾಗಿ ಇಂದ್ರನು ಪುನಶ್ಚೇತನವನ್ನು ಪಡೆದು ಬಂಡೆಯನ್ನುರುಳಿಸಿ ಗುಹೆಯೊಳಗೆ ನೋಡಿದನು. ಇಂದ್ರನ ತನ್ನ ಸಮಾನ ರೂಪವನ್ನೇ ಹೊಂದಿದ್ದ 4 ಆ ಗುಹೆಯೊಳಗಿದ್ದರು. ಅವರ ದುರವಸ್ಥೆಯನ್ನು ನೋಡಿ ಇಂದ್ರನು ದುಃಖದಿಂದ ಕೂಡಿದವನಾಗಿ ಆರ್ತನಾದ ಮಾಡಿದನು. ನಾನು ಇವರಂತೆಯೇ ಈ ಗುಹೆಯೊಳಗಿರಬೇಕೇ? ಗಿರೀಶನು ಕುಪಿತನಾಗಿ ತೀಕ್ಷ್ಣವಾದ ಕಣ್ಣುಗಳಿಂದ ಇಂದ್ರನನ್ನೇ ನೋಡುತ್ತಾ ಹೇಳಿದನು, ಶತಕ್ರತುವೇ, ತಡಮಾಡದೆ ಈ ಗುಹೆಯನ್ನು ಪ್ರವೇಶಿಸು. ದುರಹಂಕಾರದಿಂದ ಮದಿಸಿದ ನೀನು ನನ್ನೆದುರಿನಲ್ಲಿಯೇ ನನ್ನನ್ನು ಅವಮಾನಿಸಿದೆಯಲ್ಲವೇ? ಅವರು ಶಿವಪಾರ್ವತಿಗಳು ಗಂಗಾ ನದಿಯಲ್ಲಿ ವಿಲಾಸ ಮಾಡ್ತಿದ್ರೆ ಇವನು ಪ್ರಶ್ನೆ ಕೇಳಿರ್ತಾನೆ. ಆದ್ದರಿಂದ ಇಂದ್ರನಿಗೆ ಬಹಳ ವ್ಯಥೆಯಾಯಿತು. ಪರ್ವತದ ಮೇಲಿರುವ ಅಶ್ವತ್ಥ ವೃಕ್ಷದ ಎಳೆಗಳು ಬಿರುಗಾಳಿಯ ಹೊಡೆತದಿಂದ ತರುಗುಟ್ಟುವಂತೆ ಮಹಾದೇವನ ಮಾತೆಂಬ ಬಿರುಗಾಳಿಯಿಂದ ಇಂದ್ರನು ನಡುಗಿದನು. ವ್ಯಸನ ಪೀಡಿತನೂ ಆದನು. ಇಂದ್ರನಿಗದು ಅನಿರೀಕ್ಷಿತವಾಗಿ ಒದಗಿದ ಶಾಪ. ತರತರನೆ ನಡುಗುತ್ತಾ 2 ಕೈಗಳನ್ನು ಬಹಳ ಕಷ್ಟದಿಂದ ಜೋಡಿಸಿಕೊಂಡು ಬಹುರೂಪನಾದ ಉಗ್ರನಾದ ಮಹಾದೇವನನ್ನು ಪ್ರಾರ್ಥಿಸಿದನು, ಈಶನೇ, ತ್ರಿಭುವನಗಳ ಸೃಷ್ಟಿಕರ್ತನು, ಆದಿಪುರುಷನು, ರಕ್ಷಕನು ನೀನೇ ಆಗಿರುವೆ. ನನ್ನಲ್ಲಿ ಕ್ಷಮೆ ದೋರು ದೇವ. ಮಹೇಂದ್ರ, ದುಶ್ಶೀಲರಾಗಿರುವವರು ನನ್ನ ಅನುಗ್ರಹಕ್ಕೆ ಪಾತ್ರರಾಗಲಾರರು. ಈ ಗುಹೆಯಲ್ಲಿರುವ 4 ಒಂದಾನೊಂದು ಕಾಲದಲ್ಲಿ ದುರಹಂಕಾರದಿಂದ ವರ್ತಿಸುತ್ತಿದ್ದರು. ಆದುದರಿಂದ ನೀನು ಈ ಗುಹೆಯನ್ನು ಪ್ರವೇಶಿಸಿ ಸ್ವಲ್ಪ ಕಾಲ ಇಲ್ಲಿಯೇ ಇರಬೇಕು. ನಿಮ್ಮೈವರ ವಿಧಿಯು ಒಂದೇ ಸಮಾನನಾಗಿರುವುದು. ಮುಂದೆಯೂ ನೀವೈವರು ಒಂದೇ ರೀತಿಯ ಫಲವನ್ನು ಅನುಭವಿಸುವಿರಿ. ನೀವೆಲ್ಲರೂ ಮರ್ತ್ಯಲೋಕದಲ್ಲಿ ಜನ್ಮವನ್ನು ಪಡೆದು ಅದ್ಭುತವಾದ ಕಾರ್ಯಗಳನ್ನು ಸಾಧಿಸಿ ಲಕ್ಷೋಪಲಕ್ಷ ದುಷ್ಟರನ್ನು ಸಂಹರಿಸಿ ಸತ್ಕರ್ಮಗಳನ್ನು ಮಾಡಿ ಸುಕೃತವನ್ನು ಗಳಿಸಿ ಪುನಃ ನಿಮ್ಮ ಲೋಕಗಳನ್ನು ಸೇರುವಿರಿ. ಇಷ್ಟು ಮಾತ್ರವಲ್ಲದೆ ಇನ್ನೂ ಅನೇಕ ವಿಧವಾದ ಮಹಾಕಾರ್ಯಗಳನ್ನೆಸಗಿ ಹಿಂದಿರುಗುವಿರಿ. ಅದಕ್ಕೆ ಭೂಲೋಕದಲ್ಲಿ ಬಂದು ಯಾರಾದರೂ ದೊಡ್ಡ ದೊಡ್ಡ ಲೀಡರ್ಗಳಾಗಿ ದೊಡ್ಡ ಮಹಾಯುದ್ಧಕ್ಕೆ ಕಾರಣರಾಗ್ತಾರಲ್ಲ, ಅವರೆಲ್ಲ ಈ ಥರ ದೇವತೆಗಳಿಂದನೇ ಕಳಿಸಲ್ಪಟ್ಟಿರ್ತಾರೆ. ಹಿಟ್ಲರ್ ಕೂಡ ಅಷ್ಟೇ. ಹಿಟ್ಲರ್ನು ಕೂಡ ಆ ದೇವತೆಗಳೇ ಕಳಿಸಿರ್ತಾರೆ, ಬಂದು ಒಂದು 10 ಕೋಟಿ ಜನನ ತಗೊಂಡು ಬರಬೇಕು ಅಂತ. ಈಗ ಕೂಡ ಅಷ್ಟೇ. ಮೋದಿ ಆಗಿರ್ಬೋದು, ಡೊನಾಲ್ಡ್ ಟ್ರಂಪ್ ಆಗಿರ್ಬೋದು, ಇರಾನಿನ ಖಮೀನಿ ಆಗಿರ್ಬೋದು, ಇವರೆಲ್ಲ ಈ ಥರನೇ ಶಾಪಗ್ರಸ್ತ ಭೂಲೋಕದಲ್ಲಿ ಬಂದು ಅವರಿಲ್ಲ ಅಂದರೆ ಯುದ್ಧ ಮಾಡೋರು ಇಲ್ಲಾಂದರೆ ಹೆಂಗೆ ಸಾಯ್ತಾರೆ. ಇವರೆಲ್ಲ ಯಮರಾಜನ ಏಜೆಂಟ್ಗಳು. ಅವರು ಮುಂದಿದ್ದುಬಿಟ್ಟು ಯುದ್ಧಗಳು ಮಾಡಿಸಿ ಈಗ ಸುಮಾರು ಒಂದು 600 ಕೋಟಿ ಜನನ ತಗೊಂಡು ಹೋಗ್ತಾರೆ ನೋಡಿ. ಈಗ ಮಹೇಶ್ವರನ ಮಾತುಗಳನ್ನು ಕೇಳಿ ಗುಹೆಯಲ್ಲಿದ್ದ 4 ಇಂದ್ರರು ಬದ್ಧಾಂಜಲಿಗಳಾಗಿ ಹೇಳಿದರು, ಮಹಾದೇವ, ನಿನ್ನ ಮಾತಿನಂತೆಯೇ ನಡೆಯುವೆವು. ದುರ್ಲಭವಾದ ಮೋಕ್ಷದ ಸಾಧನೆಗೂ ಸಾಧಕವಾದ ಮರ್ತ್ಯಲೋಕಕ್ಕೆ ಹೋಗುವೆವು. ಮನುಷ್ಯ ಜನ್ಮವನ್ನು ಅಷ್ಟು ಕಡಿಮೆ ಅಲ್ಲ, ದೇವತೆಗಳು ಕೂಡ ಪ್ರಾರ್ಥನೆ ಮಾಡ್ತಾರಂತೆ, ಹಬ್ಬ ನಮಗೊಂದು ಸತಿ ಮನುಷ್ಯ ಜನ್ಮ ಬಂದರೆ ಚೆನ್ನಾಗಿತ್ತು ಅಂತ. ಮೋಕ್ಷಕ್ಕೆ ಇದೇ ಒಳ್ಳೆ ಪ್ಲೇಸು. ಬೇಗ ಸ್ವಲ್ಪ ಅಂತಕ್ಕನ್ನು ಶುದ್ಧಿನ ಮಾಡ್ಕೊಂಬಿಟ್ರೆ ಮೋಕ್ಷ ಸಿಗ್ಬಿಡುತ್ತೆ. ದೇವತೆಗಳ ಪೋಸ್ಟ್ಗೆ ಹೋದರೂ ಕೂಡ ಕಲ್ಪ ಅಂತ ತನಕ ಆ ಪದವಿಗಳು ಅವರು ಹೇಳ್ದಂಗೆ ಗುಲಾಮರ ಥರ ಕೆಲಸ ಮಾಡ್ತಾ ಇರಬೇಕು ಈಶ್ವರನಿಗೆ ಭಯದಿಂದ. ಆದ್ದರಿಂದ ಭೂಲೋಕಕ್ಕೆ ಬಂದರೆ ಟಕ್ ಅಂತ ಆಗ್ಬಿಡುತ್ತೆ.
ಆದ್ದರಿಂದ ಅವರು ಕೂಡ ತಪ್ಪಿಸ್ತಾ ಇರ್ತಾರಂತೆ, ಹಬ್ಬ ಭೂಲೋಕದಲ್ಲಿ ಒಂದು ಸತಿ ಜನ್ಮ ಬರಬೇಕು ಅಂತ. ಯಾಕಂದರೆ ಅವ್ರಿಗೆ ಸ್ವರ್ಗದಲ್ಲಿ ವೈರಾಗ್ಯ ಸಿಗೋದಿಲ್ಲ. ಮತ್ತು ದಿವ್ಯಾಸ್ತ್ರಗಳಿಂದಲೂ ಶಸ್ತ್ರಗಳಿಂದಲೂ ಮಾನವ ಲೋಕದಲ್ಲಿರುವ ದುಷ್ಟರನ್ನು ನಾಶ ಮಾಡಿ ನಮ್ಮ ಲೋಕಕ್ಕೆ ಹಿಂದಿರುಗುವೆವು. ಆದರೆ ನಮ್ಮ ಜನ್ಮಕ್ಕೆ ಯಮಧರ್ಮ, ವಾಯು, ಇಂದ್ರ, ಅಶ್ವಿನಿ ದೇವತೆಗಳು ಕಾರಣರಾಗಲಿ. ಪಶುಪತೆ, ಆ ನಾಲ್ವರು ಹೇಳಿದ ಮಾತುಗಳನ್ನು ಕೇಳಿ ಇಂದ್ರ ಪದವಿಯಲ್ಲಿದ್ದ ದೇವೇಂದ್ರನು ಮಹೇಶನನ್ನು ಪುನಃ ಪ್ರಾರ್ಥಿಸಿ ಹೇಳಿದನು, ದೇವದೇವ, ನಾನೇ ಭೂಲೋಕಕ್ಕೆ ಹೋಗುವುದಕ್ಕೆ ಬದಲಾಗಿ ನನ್ನ ಪ್ರತಿಕೃತಿಯೊಂದನ್ನು ನಿರ್ಮಾಣ ಮಾಡಿ ಇವರೊಡನೆ ಕಳಿಸಿಕೊಡುವೆನು. ಪ್ರಕೃತಿಯಲ್ಲಿಯೂ ನನ್ನಲ್ಲಿರುವ ಸಕಲ ಶಕ್ತಿಗಳು ಅಡಗಿರುವವು. ಹೀಗೆ ಮಾಡಲು ನಿನ್ನ ಅನುಗ್ರಹವಿರುವುದೇ ಮಹಾದೇವ. ದಯಾಮಯನಾದ ಮಹೇಶನು ಮಹೇಂದ್ರನ ಮಾತಿಗೆ ಸಮ್ಮತಿಸಿ ಉಳಿದ ಇಂದ್ರರಿಗೂ ಮಹೇಂದ್ರನು ಕೇಳಿಕೊಂಡಂತೆಯೇ ಮಾಡಲು ಆದೇಶವನ್ನಿತ್ತನು. ವಿಶ್ವಭುಕ್, ಭೂತಧಾಮ, ಶಿಬಿ, ಶಾಂತಿ, ತೇಜಸ್ವಿ ಈ 5 ಪ್ರತಿಕೃತಿಗಳು 5 ಜನ ಇಂದ್ರರ ಶರೀರಗಳಿಂದ ಹೊರಬಂದವು. ಇಲ್ಲಿ ಇಂದ್ರ ಅಂದರೆ ಅದು ಪೋಸ್ಟು. ಇಂದ್ರನ ಪೋಸ್ಟಲ್ಲಿ 5 ಮಂದರು ಹೆಚ್ಚು ಪುಣ್ಯ ಮಾಡಿ ಆ ಇಂದ್ರ ಪದವಿಯಲ್ಲಿ ಹೋಗಿರ್ತಾರೆ. ನಾವು ಕೂಡ ಅನಾದಿ ಕಾಲದಿಂದ ಮನುಷ್ಯ ಜನ್ಮದಲ್ಲಿ ನಾವು ಯಾವಾಗಲೂ ಒಂದು ಸತಿ ಇಂದ್ರ ಆಗಿರ್ತೀವಿ. ಇಂದ್ರ ಪೋಸ್ಟ್, ಇಂದ್ರ ಅನ್ನೋದು ಒಂದು ವ್ಯಕ್ತಿ ಹೆಸರಲ್ಲ, ಅದು ಪೋಸ್ಟಿನ ಹೆಸರದು. ಅದಕ್ಕೆ ಈಗ ನೋಡು, ಯಾರ್ಯಾರು ವಿಶ್ವಭುಕ್, ಭೂತಧಾಮ, ಶಿಬಿ ಚಕ್ರವರ್ತಿ, ಶಾಂತಿ, ತೇಜಸ್ವಿ ಈ 5 ಪ್ರಕೃತಿಗಳು 5 ಜನ ಇಂದ್ರರ ಶರೀರಗಳಿಂದ ಹೊರಬಂದವು. ಮಹೇಶ್ವರನ ಆದೇಶದಂತೆ ಸರ್ವಾಂಗ ಸುಂದರಿಯಾದ ದಿವ್ಯಶ್ರೀಯು ಆ 5 ಸಮಾನ ಪತ್ನಿಯಾಗಲು ಒಪ್ಪಿದಳು. ಆ ದಿವ್ಯಶ್ರೀ ಏನು ಆಳ್ತಾ ಇದ್ದಲ್ಲ, ಆಕೆನೆ. ಮಹಾದೇವನು ಆ 5 ಇಂದ್ರರೊಡನೆ ಅಪ್ರಮೇಯನಾದ, ಅನಂತನಾದ, ಅವ್ಯಯನಾದ, ಜನ್ಮರಹಿತನಾದ, ಪುರಾಣ ಪುರುಷನಾದ, ಸನಾತನನಾದ, ಅನಂತಾನಂತ ರೂಪಿಯಾದ, ವಿಶ್ವರೂಪಿಯಾದ ಶ್ರೀಮನ್ನಾರಾಯಣನ ಬಳಿಗೆ ತೆರಳಿ ವಿಷಯಗಳೆಲ್ಲವನ್ನು ನಿವೇದಿಸಿದನು. ವಿಶ್ವಕ್ಕೆ ಸೂತ್ರಧಾರನಾದ ಮಹಾವಿಷ್ಣುವು ಮಹೇಶನ ಮಾತಿಗೆ ತನ್ನ ಒಪ್ಪಿಗೆಯನ್ನಿತ್ತುದಲ್ಲದೆ ತನ್ನ ತಲೆಯಿಂದ 2 ಕೂದಲುಗಳನ್ನು ಕಿತ್ತು ತೆಗೆದನು. ಅದರಲ್ಲಿ ಒಂದು ಕೇಶವು ಬಿಳುಪಾಗಿಯೂ ಮತ್ತೊಂದು ಕಪ್ಪಾಗಿಯೂ ಇದ್ದಿತು. ಶ್ರೀಮನ್ನಾರಾಯಣನ ಇಚ್ಛೆಯಂತೆ ಆ 2 ಕೇಶಗಳು ಯದುವಂಶಕ್ಕೆ ಸೇರಿದ ದೇವಕಿ ಮತ್ತು ರೋಹಿಣಿಯರ ಗರ್ಭಾಂಬುದಿಗಳನ್ನು ಸೇರಿದವು. ಪರಮಾತ್ಮನ ಸಕಲ ಗುಣಗಳನ್ನು ಹೊಂದಿದ್ದ ಆ ಕೇಶಗಳೇ ಮುಂದೆ ಬಲರಾಮ ಶ್ರೀಕೃಷ್ಣರಾಗಿ ಆವಿರ್ಭವಿಸಿದವು. ಶ್ರೀಮನ್ನಾರಾಯಣನ ಬಿಳಿಯ ಕೂದಲಿನಿಂದ ರೋಹಿಣಿಯ ಹೊಟ್ಟೆಯಲ್ಲಿ ಬಲರಾಮನು ಹುಟ್ಟಿದನು. ಅವನ ಬಿಳಿಯ ಕೂದಲಿನಂತೆಯೇ ಬಿಳಿಯ ಛಾಯೆಯಿಂದ ಕೂಡಿದ್ದನು. 2ನೆಯ ಕೃಷ್ಣ ಕೇಶವು ದೇವಕಿಯ ಗರ್ಭಬುದಿಯನ್ನು ಸೇರಿದ ಕಾರಣ ಶ್ರೀಕೃಷ್ಣನು ಹುಟ್ಟಿದನು. ಅವನು ತನ್ನ ಹೆಸರಿಗೆ ಅನ್ವರ್ಥವಾಗಿ ಶ್ರೀಮನ್ನಾರಾಯಣನಿತ್ತ ಕೃಷ್ಣಕೇಶಕ್ಕೆ ಅನುರೂಪವಾಗಿ ಕಪ್ಪಾಗಿಯೇ ಹುಟ್ಟಿದನು. ಹಿಮಪರ್ವತದ ಗುಹೆಯಲ್ಲಿದ್ದ ಆ 5 ಇಂದ್ರರೇ ಇಂದು ಪಂಚಪಾಂಡವರಾಗಿ ಅವತರಿಸಿರುವರು. ಅವರಲ್ಲಿ 3ನೇಯವನಾದ ಸವ್ಯಸಾಚಿಯು ಮಹೇಂದ್ರನ ಪ್ರಕೃತಿಯಾಗಿರುವನು. ಸ್ವರ್ಗಶ್ರೀಯೇ ದ್ರೌಪದಿಯಾಗಿ ಅವತರಿಸಿರುವಳು. ಚಂದ್ರ ಸೂರ್ಯರು ಕಾಂತಿಗಳಿಗಿಂತಲೂ ಮಿಗಿಲಾದ ಕಾಂತಿಯುಳ್ಳ ಸುಮಾರು 2 ಹರಿದಾರಿಗಳವರೆಗೂ ತನ್ನ ಶರೀರದ ಸೌಗಂಧವನ್ನು ಬೀರುವ ಆ ಸ್ತ್ರೀರತ್ನವು ಮನುಷ್ಯ ಯೋನಿಯಲ್ಲಿ ಜನ್ಮ ಪಡೆಯಲು ಇಚ್ಛಿಸದೆ ಯಜ್ಞೇಶ್ವರನಿಂದ ಜನ್ಮ ಪಡೆದಳು. ಯಾಕಂದರೆ ಗರ್ಭವಾಸ ಅಷ್ಟು ಒಳ್ಳೆಯದಲ್ಲ, ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೆ ಡೈರೆಕ್ಟಾಗಿ ಹುಟ್ಟಬೇಕಂತ ಇಚ್ಛೆ ಪಡ್ತಾರೆ ಸುಮಾರು. ದೃಪದ ರಾಜ, ನಿನ್ನ ಮೇಲಿನ ಅಪಾರವಾದ ಪ್ರೀತಿಯಿಂದ ನಾನು ನಿನಗೆ ಪರಮಾದ್ಭುತವಾದ ಮತ್ತೊಂದು ವರವನ್ನು ಕೊಡುವೆನು. ಈ ವರದ ಫಲವಾಗಿ ನೀನು ಸ್ವಲ್ಪ ಹೊತ್ತಿನವರೆಗೆ ದಿವ್ಯ ದೃಷ್ಟಿಯನ್ನು ಪಡೆಯುವೆ. ಆ ದಿವ್ಯ ದೃಷ್ಟಿಯಿಂದ ಕುಂತಿಯ ಮಕ್ಕಳನ್ನು ಪುಣ್ಯತಮವಾದ ಮತ್ತು ದಿವ್ಯವಾದ ಅವರ ಪೂರ್ವ ದೇಹಗಳಲ್ಲಿಯೇ ಕಾಣುವೆ. ಜನಮೇಜಯ, ದೃಪದನಿಗೆ ಹೀಗೆ ಹೇಳಿದ ನಂತರ ಉದಾರ ಕರ್ಮಗಳನ್ನು ಮಾಡುವುದರಲ್ಲಿ ಪರಮಶ್ರೇಷ್ಠರಾದ ಶುಚೀಭೂತರಾದ ವಿಪ್ರಶ್ರೇಷ್ಠರಾದ ವ್ಯಾಸರು ತಮ್ಮ ತಪಪ್ರಭಾವದಿಂದ ದೃಪದ ರಾಜನಿಗೆ ದಿವ್ಯ ದೃಷ್ಟಿಯನ್ನು ದಯಪಾಲಿಸಿದರು. ದೃಪದ ರಾಜನು ಆ ದಿವ್ಯ ದೃಷ್ಟಿಯಿಂದ ತಮ್ಮ ಹಿಂದಿನ ದೇಹಗಳಿಂದ ಪ್ರಕಾಶಿಸುತ್ತಿದ್ದ ಪಾಂಡವರನ್ನು ಯಥಾವತ್ತಾಗಿ ಸಂದರ್ಶಿಸಿದನು. ಇದಿನ್ನು ಪ್ರೂಫ್ ಆಗಿಬಿಡುತ್ತೆ.
ಆ ಶಕ್ತಿ ಸಿಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ದಿವ್ಯವಾದ ವಸ್ತ್ರಗಳಿಂದಲೂ ಪರಿಮಳಯುಕ್ತವಾದ ಸುಗಂಧ ದ್ರವ್ಯಗಳಿಂದಲೂ ಶ್ರೇಷ್ಠವಾದ ದೇವಸುಮ ಮಾಲೆಗಳಿಂದಲೂ ಅಲಂಕೃತರಾಗಿ ಬಹಳ ಶೋಭಾಯಮಾನರಾಗಿ ಕಾಣುತ್ತಿದ್ದ ಪಾಂಡವರನ್ನು ದ್ರುಪದನು ಮುಕ್ಕಣ್ಣರನ್ನಾಗಿಯೂ ವಸುಗಳನ್ನಾಗಿಯೂ ರುದ್ರರನ್ನಾಗಿಯೂ ಆದಿತ್ಯರನ್ನಾಗಿಯೂ ಮತ್ತು ಸಕಲ ಗುಣಗಳಿಂದ ವಿಶಿಷ್ಟರಾದವರನ್ನಾಗಿಯೂ ಭಾವಿಸಿದನು. ಅತ್ಯಂತ ಸುಂದರಕಾಯರಾಗಿದ್ದ ನಾಲ್ವರು ಹಿಂದಿನ ಇಂದ್ರರನ್ನು ಇಂದ್ರರೂಪನಾದ ಶಕ್ರನ ಮಗನನ್ನು ನೋಡಿ ದ್ರುಪದರಾಜನು ವಿಸ್ಮಿತನೂ ಪರಮ ಪ್ರೀತನೂ ಆದನು. ಇಂದ್ರರನ್ನು ನೋಡಿದ ನಂತರದಲ್ಲಿ ದ್ರುಪದನು ಅವರ ಸಮೀಪದಲ್ಲಿದ್ದ ಅಪ್ರಮೇಯಲಾದ ದೇವಮಾಯೆಯಾದ ಕಡುಚೆಲುವೆಯಾದ ಸರ್ವಶ್ರೇಷ್ಠಲಾದ ಚಂದ್ರನಂತೆ ಮತ್ತು ಯಜ್ಞೇಶ್ವರನಂತೆ ಪ್ರಕಾಶಮಾನಲಾಗಿದ್ದ ದೇವಕನ್ಯೆಯನ್ನು ನೋಡಿದನು. ರೂಪ, ತೇಜಸ್ಸು ಮತ್ತು ಯಶಸ್ಸುಗಳಿಂದ ಅವಳು ಪಂಚೇಂದ್ರಿಯರಿಗೆ ಅನುರೂಪಳಾದ ಪತ್ನಿಯೆಂದೇ ದ್ರುಪದನು ಭಾವಿಸಿ ಸಂತುಷ್ಟನಾದನು. ಅದಕ್ಕೆ ವ್ಯಾಸ ಭಗವಾನ್ ದ್ರುಪದನ ಸಪರೇಟಾಗಿ ಕರ್ಕೊಂಡೋಗಿ ಇವೆಲ್ಲ ತೋರಿಸ್ತಾ ಇದ್ದಾರೆ. ಇವೆಲ್ಲರಿಗೂ ಹೇಳೋ ವಿಷಯಗಳೆಲ್ಲ ಅಂತ. ವ್ಯಾಸರಿತ್ತ ದಿವ್ಯ ದೃಷ್ಟಿಯಿಂದ ಮಹಾದ್ಭುತವಾದ ರೂಪರಾಶಿಯಿಂದ ಕೂಡಿದ್ದ ಪಂಚೇಂದ್ರಿಯರನ್ನು ಅವರಿಗೆ ಅನುರೂಪಳಾದ ದೇವಕನ್ಯೆಯನ್ನು ನೋಡಿದ ನಂತರ ದ್ರುಪದನು ಸತ್ಯವತಿ ಪುತ್ರರಾದ ವ್ಯಾಸರ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೇಳಿದನು, ತಾಪಶ್ರೇಷ್ಠರಾದ ತಮ್ಮಲ್ಲಿ ಇಂತಹ ಪರಮಾದ್ಭುತವಾದ ಶಕ್ತಿ ಇರುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ವ್ಯಾಸಾಯ ವಿಷ್ಣು ರೂಪಾಯ ಅಂತಾರೆ. ಸಾಕ್ಷಾತ್ ವಿಷ್ಣು ಸ್ವರೂಪನೇ ವ್ಯಾಸ ಭಗವಾನರು. ವ್ಯಾಸರು ಮುಗುಳ್ನಗೆಯನ್ನು ಬೀರುತ್ತಾ ದ್ರುಪದನನ್ನು ಕುರಿತು ಹೇಳಿದರು, ದ್ರೌಪದಿಯ ಐವರಿಗೂ ಪತ್ನಿಯಾಗಲು ಮತ್ತೊಂದು ಕಾರಣವೂ ಇರುವುದು. ದ್ರುಪದ, ತಪೋವನದಲ್ಲಿದ್ದ ಒಬ್ಬಾನೊಬ್ಬ ಋಷಿಗೆ ಓರ್ವ ಪುತ್ರಿ ಇದ್ದಳು. ಅವಳು ಸರ್ವಾಂಗ ಸುಂದರಿಯಾಗಿದ್ದರೂ ಬಹಳ ದಿನಗಳವರೆಗೂ ಯಾರೊಬ್ಬರೂ ಅವಳ ಕೈ ಹಿಡಿಯಲು ಮುಂದೆ ಬರಲಿಲ್ಲ. ಸದ್ಗುಣ ಸಂಪನ್ನನಾದ ಪತಿಯನ್ನು ಪಡೆಯಬೇಕೆಂಬ ಏಕೈಕವಾದ ಅಭಿಲಾಷೆಯಿಂದ ಋಷಿಪುತ್ರಿಯು ಉಗ್ರವಾದ ತಪಸ್ಸನ್ನು ಆಚರಿಸಿ ಮಹಾದೇವನನ್ನು ಒಲಿಸಿಕೊಂಡಳು. ಅವಳ ಭಕ್ತಿಗೂ ತಪಸ್ಸಿಗೂ ಸುಪ್ರೀತನಾದ ಮಹಾದೇವನು ಇಷ್ಟವಾದ ವರವನ್ನು ಕೇಳಿಕೊಳ್ಳುವಂತೆ ತರುಣಿಗೆ ನಿರ್ದೇಶಿಸಿದನು. ಮೋಹನಾಂಗಿಯು ಯೋಗ್ಯ ಪತಿಯು ಸಿಕ್ಕಬೇಕೆಂಬ ಆತುರದಿಂದ ಸರ್ವಗುಣೋಪೇತನಾದ ಪತ್ನಿಯನ್ನಿಚ್ಛಿಸುತ್ತೇನೆ ಎಂದು ಮಹೇಶನನ್ನು ಪುನಃ ಪುನಃ ಕೇಳಿಕೊಂಡಳು. ದೇವೇಶನು ಪ್ರೀತಾಂತರಂಗನಾಗಿ ಕನ್ಯೆಯ ಕೇಳಿದ ವರವನ್ನು ದಯಪಾಲಿಸಿದನು. ಮಂಗಳಾಂಗಿಯೇ, ನಿನಗೆ 5 ಗಂಡಂದಿರಾಗುತ್ತಾರೆ ಎಂದು ಶಂಕರನು ಹೇಳಿದನು. ಆ ಕನ್ಯೆಯು ಚಕಿತಲಾಗಿ ದೇವದೇವನಾದ ಶಂಕರನನ್ನು ಪ್ರಸನ್ನಗೊಳಿಸುತ್ತಾ ಪುನಃ ಪ್ರಾರ್ಥಿಸಿದಳು, ಶಂಕರ, ಸಕಲ ಗುಣೋಪೇತನಾದ ಒಬ್ಬನೇ ಒಬ್ಬ ಪತಿಯನ್ನು ನಾನು ನಿನ್ನಿಂದ ಪಡೆಯಲು ಅಭಿಲಾಷಿಸುತ್ತೇನೆ. ದೇವದೇವನಾದ ಪ್ರೀತಾತ್ಮನಾದ ಶಂಕರನು ಶುಭಪ್ರದವಾದ ಆ ಮಾತುಗಳನ್ನು ಹೇಳಿದನು. ಭದ್ರೇ, ನೀನು 5 ಬಾರಿ ಸರ್ವಗುಣೋಪೇತನಾದ ಪತಿಯನ್ನು ದಯಪಾಲಿಸು ಎಂದು ಯಾಚಿಸಿದೆ. ನಿನ್ನ ಪ್ರಾರ್ಥನೆಯಂತೆಯೇ ನಿನಗೆ 5 ಪತಿಗಳಾಗುವರು. ಆದರೆ ಈ ವರದ ಫಲವು ಮತ್ತೊಂದು ದೇಹವನ್ನು ಪಡೆದಾಗಲೇ ನಿನಗೆ ಸಿದ್ಧಿಸುವುದು ಎಂದು ಹೇಳಿ ಮಹಾದೇವನು ಅದೃಶ್ಯನಾದನು. ದ್ರುಪದ, ಆ ಋಷಿಪುತ್ರಿಯೇ ಇಂದು ದ್ರೌಪದಿಯಾಗಿರುವಳು. ಸ್ವರ್ಗಶ್ರೀಯು ಋಷಿಪುತ್ರಿಯಾಗಿ ಜನ್ಮ ತಾಳಿ ಪಾಂಡವರ ಪತ್ನಿಯಾಗಲು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ತತ್ಫಲವಾಗಿ ಈಗ ಕೃಷ್ಣ ಎಂಬ ಅಭಿಧಾನದಿಂದ ಯಜ್ಞಕುಂಡದಲ್ಲಿ ಹುಟ್ಟಿ ನಿನ್ನ ಮಗಳನ್ನೆನಿಸಿಕೊಂಡಿರುವಳು. ದೇವಾದಿ ದೇವತೆಗಳಿಂದಲೂ ಪರಿಚರ್ಯೆಯನ್ನು ಪಡೆಯುತ್ತಲಿದ್ದ ಸ್ವರ್ಗಶ್ರೀಯು ಸ್ವೇಚ್ಛೆಯಿಂದಲೇ ಪಂಚಪಾಂಡವರ ಪತ್ನಿಯಾಗಲು ಇಲ್ಲಿ ಅವತರಿಸಿರುವಳು. ಕಾಲಿಕಾ ರೂಪ ಅನ್ನೋ ಒಂದು ಸತಿ ಭೀಮ ನೋಡಿರ್ತಾನೆ ಕೀಚಕ ವಧ ಸಮಯದಲ್ಲಿ. ಕೀಚಕನನ್ನು ಸಾಯಿಸಿಬಿಟ್ಟು ಬಂದು ಏನು ದೊಡ್ಡ ವೀರ ಅಂದ್ಕೊಂಡಿರ್ತಾನೆ ಭೀಮಸೇನ. ರಾತ್ರಿ ಹೊತ್ತು ದ್ರೌಪದಿ ನಿಜವಾದ ಅವತಾರ ಯಾರು ಅಂತ ನೋಡ್ತಾನೆ. ಮತ್ತೆ ದ್ರೌಪದಿನ ನೋಡಿದ್ರೆ ದ್ರೌಪದಿ ಹತ್ರಕ್ಕೆ ಹೋಗ್ತಿರ್ಲಿಲ್ಲ ಭೀಮ, ನೋಡಿದ್ರೆ ಹೆದರ್ಕೊತಾ ಇದ್ದ. ಅಷ್ಟು ಭಯಂಕರ ಕಾಲಿಕಾ ದೇವಿನೇ ಆ ರೂಪದಲ್ಲಿ ಬಂದು ಈ ಯುದ್ಧನೆಲ್ಲರನ್ನೂ 80 ಕೋಟಿ ಜನನ ತಗೊಂಡು ಹೋಗ್ಬಿಟ್ಲು ಯಮಪುರಿಗೆ. ದೇವಪತ್ನಿಯಾಗಿದ್ದ ಇವಳನ್ನು ದೇವಾಂಶ ಸಂಭೂತರಾದ ಪಾಂಡವರ ಪತ್ನಿಯಾಗಲು ಸ್ವಯಂ ಚತುರ್ಮುಖನೇ ಸೃಷ್ಟಿಸಿರುವನು. ಮಹಾರಾಜ, ದೇವರಹಸ್ಯವನ್ನು ನಿನಗೆ ವಿಶದವಾಗಿ ತಿಳಿಸಿರುವೆನು. ಇವರ ನಿಜ ಸ್ವರೂಪಗಳನ್ನು ತೋರಿಸಿಕೊಟ್ಟಿರುವೆನು. ಮುಂದೆ ಇವೆಲ್ಲವನ್ನು ಕೂಲಂಕುಷವಾಗಿ ಪರ್ಯಾಲೋಚಿಸಿ ಸೂಕ್ತ ತೋರಿದಂತೆ ಮಾಡಬಹುದಾಗಿದೆ.
ಅಂತ ದೃಪದನಿಗೆ ಫುಲ್ಲು ಡೀಟೇಲ್ಸ್ ಹೇಳ್ಬಿಡ್ತಾನೆ. ಮಿಕ್ಕಿದ್ದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.